ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ. ಹರೇ ಶ್ರೀನಿವಾಸ್. ನಮಸ್ಕಾರ. ನಮಸ್ಕಾರ ಗುರುಗಳೇ. ನಮಸ್ಕಾರ ಆಚಾರ. ಸುಮತಿಭಿರನುಮೇಯಂ ಶುಭ್ರಕಾಯಂ ಸಖಾಯಂ ಸುಖಮಯಮನಪಾಯಂ ಮುಕ್ತ್ಯುಪಾಯಂ ವಿಮಾಯಂ ಗ್ರಹಯಮಹಮಮೇಯಂ ಧ್ಯೇಯಮಾಂನಾಯಕೇಯಂ ಸದಜಮಸದಜೇಯಂ ಶ್ರೀಸಹಾಯಂ ಭಜೇಯಂ ತಪಸ್ವಾಧ್ಯಾಯ ಶುಶ್ರೂಷಾ ಕೃಷ್ಣಪೂಜಾರತಂ ಮುನಿಂ ವಿಶ್ವೇಶಮಿಷ್ಟದಂ ವಂದೇ ಪರಿವ್ರಾಟ್ ಚಕ್ರವರ್ತಿನಂ. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಶ್ರಿಯಃ ಪತ್ಯೇ ನಿತ್ಯಾ ಗಣಿತ ಗುಣಮಾಣಿಕ್ಯ ವಿಶದ ಪ್ರಭಾ ಜಾಲೋಲ್ಲಾಸೋಪಹತ ಸಕಲಾವದ್ಯ ತಮಸೆ ಜಗಜ್ಜನ್ಮಸ್ಥೇಮ ಪ್ರಳಯ ರಚನಾಶೀಲ ಪಪುಷೆ ನಮೋ ಶೇಷಾಂನಾಯ ಸ್ಮೃತಿ ಹೃದಯ ದೀಪ್ತಾಯ ಹರದೆ ಯೇನ ಪ್ರಾದುರಭಾವಿ ಭೂಮಿವಲಜೆ ವ್ಯಸ್ತಾರಿಕೋ ಸಂತತಿಃ ಪ್ರಾಬೋಧಿ ಶ್ರುತಿ ಪಂಕಜಂ ಕರುಣಯಾ ಪ್ರಾಕಾಶಿತತ್ವಂ ಪರಂ. ಧ್ವಾಂತಂ ಧ್ವಂಸಮನಾದಿ ಸಾಧುನಿಕರಶ್ಚಾಕಾರಿ ಸನ್ಮಾರ್ಗಗಃ ತೇನೋ ವ್ಯಾಸದಿವಾಕರೇಣ ಸತತಂ ಮಾತ್ಯಾಜಿ ಮೇ ಮಾನಸಂ ವ್ಯಾಪ್ತಿರ್ಯಸ್ಯ ನಿಜೇ ನಿಜೇ ನಮಃ ಸಾ ಪಕ್ಷೇ ಸಪಕ್ಷೇ ಸ್ಥಿತಿಃ ವ್ಯಾವೃತ್ತಿಶ್ಚ ವಿಪಕ್ಷತೋಥ ವಿಷಯೇ ಸಕ್ತಿರ್ನ ವೈಬಾಧಿತೆ ನೈವಾಸ್ತಿ ಪ್ರತಿಪಕ್ಷಯುಕ್ತಿರತುರಂ ಶುದ್ಧಂ ಪ್ರಮಾಣಂ ಸಮೇ ಭೂಯಾತ್ ತತ್ವವಿನಿರ್ಣಯಾಯ ಭಗವಾನ್ ಆನಂದತೀರ್ಥೋ ಮುನಿಃ. ಭವತಿ ಯದನುಭಾವಾತ್ಯೇಡಮೂಕೋऽಪಿ ವಾಗ್ಮಿ ಜಡಮತಿರಪಿ ಜಂತುರ್ಜಾಯತೆ ಪ್ರಾಜ್ಞಮೌಲಿಃ. ಸಕಲವಚನ ಚೇತೋ ದೇವತಾ ಭಾರತಿ ಸಾ ಮಮ ವಚಸಿ ನಿಧತ್ತಾಂ ಸನ್ನಿಧಿಂ ಮಾನಸೇ ಚ ರಮಾನಿವಾಸೋಚಿತವಾಸ ಭೂಮಿಃ ಸನ್ಯಾಯ ರತ್ನಾವಲಿ ಜನ್ಮಭೂಮಿಃ. ವೈರಾಗ್ಯ ಭಾಗ್ಯೋ ಮಮ ಪದ್ಮನಾಭತೀರ್ಥಾಮೃತಾಬ್ಧಿರ್ಭವತಾತ್ರಿಭೂತ್ಯೈ ಪದವಾಕ್ಯ ಪ್ರಮಾಣಜ್ಞಾನ್ ಪ್ರತಿವಾದಿ ಮದಚ್ಛಿದಃ ಶ್ರೀಮದಕ್ಷೋಭ್ಯತೀರ್ಥಾಖ್ಯಾನುಪತಿಷ್ಠೇ ಗುರೂನ್ ಮಮ ಶ್ರೀಮದಾನಂದತೀರ್ಥಾರ್ಯ ಸನ್ಮನಸ್ಸರಸಿ ಭುವಿ ಅನುವ್ಯಾಖ್ಯಾನದಲಿನೇ ಚಂಚರೀ ಕತಿಮೇ ಮನಃ ನ ಶಬ್ದಾಬ್ಧೌ ಗಾಢಾಃ ನ ಚ ನಿಗಮಚರ್ಚಾಸು ಚತುರಾಃ ನ ಚ ನ್ಯಾಯೇ ಪ್ರೌಢಾಃ ನ ಚ ವಿದಿತವೇದ್ಯಾ ಅಪಿ ವಯಂ ಪರಂ ಶ್ರೀಮತ್ಪೂರ್ಣ ಪ್ರಮತಿ ಗುರುಕಾರುಣ್ಯ ಸರಣಿಂ ಪ್ರಪನ್ನಾಮಾನ್ಯಾಸ್ಮಃ ಕಿಮಪಿ ಚ ವದಂತೋಪಿ ಮಹತಾಂ. ಓಂ ನಾರಾಯಣಂ ನಿಖಿಲ ಪೂರ್ಣ ಗುಣೈಕದೇಹಂ ನಿರ್ದೋಷಮಾಪ್ಯತಮಮಪ್ಯಖಿಲೈಃ ಸುವಾಕ್ಯೈಃ ಅಸ್ಯೋದ್ಭವಾದಿದಮಶೇಷ ವಿಶೇಷತೋಪಿ ವಂದ್ಯಂ ಸದಾ ಪ್ರಿಯತಮಂ ಮಮ ಸನ್ನಮಾಮಿ. ಕುಪಿತಾ ಹಿ ಪಣಚ್ಛಾಯಾ ಸಮೀಕೃತ್ಯ ಪರಂ ಸುಖಂ ಸೇವಂತೆ ಯತ್ಪದಂ ಧೀರಾಸ್ತಂ ಭಜೆ ವಲ್ಲಭಂ ಶ್ರಿಯಃ. ಇನ್ನೂರ 50ನೆಯ ಸುಧಾಮೂಲ. ಈ ಕೊನೆಯ ಈ ಸಂಧ್ಯಾತಿಕರಣದ ಅನುವ್ಯಾಖ್ಯಾನ ಶ್ಲೋಕ ಕೊನೆಯದು ಇದು. ಈ ಶ್ಲೋಕವನ್ನ ಅವತ್ತಿನ ದಿವಸ ಹೇಳ್ಕೊಟ್ಟಿದ್ದೆ, ಕೇವಲ ವಿವರಣೆ ಮಾಡಬೇಕಾಗಿದೆ. ಈಗ ಕನಸಿನ ಬಗ್ಗೆ ಇನ್ನೇನು ಪ್ರಶ್ನೆಗಳಿದ್ದು ಆ ಎಲ್ಲಾ ಪ್ರಶ್ನೆಗಳಿಗೆ ಉತ್ತರ ಕೊಟ್ಟು ಮುಕ್ತಾಯ ಮಾಡ್ತಾರೆ. ಇಲ್ಲಿ ಒಂದೇ ಒಂದು ಪ್ರಶ್ನೆ ಈಗ ಎತ್ಕೊಳ್ತಾರೆ. ಏನು? ನನುಚ ಸ್ವಾಪ್ನ ಕಾಮಿನಿ ಸಂಭೋಗಾದೇಹೆ ಚರಮಧಾತು ವಿಸರ್ಗಾದಿ ಬಾಹ್ಯಾರ್ಥ ಕ್ರಿಯಾಕಾರಿತಾ ದರ್ಶನಾತ್ ಭಾಗ ಸಿದ್ಧಿ ಇತ್ಯತ ಆಹ ಕ್ವಚಿದಿತಿ ಅಂತ ಒಂದು ಮಾತು ಬಂದಿದೆ. ಭಾಗ ಸಿದ್ಧಿ ಅಂತ ಒಂದು ದೋಷ ಹೇಳ್ತಾರೆ. ಭಾಗ ಸಿದ್ಧಿ ಅಂದ್ರೆ ಕೆಲವು ಭಾಗದಲ್ಲಿ ಬರದೇ ಹೋದ್ರೆ ಭಾಗ ಸಿದ್ಧಿ ಅಂತ. ಈಗ ಬ್ರಾಹ್ಮಣತ್ವ ಎಲ್ಲಾ ಮನುಷ್ಯರಲ್ಲಿ ಬರಲ್ಲ. ಯಾರು ಬ್ರಾಹ್ಮಣರೋ ಅವರಲ್ಲಿ ಮಾತ್ರ ಬ್ರಾಹ್ಮಣತ್ವ ಬರುತ್ತೆ. ಕೆಲವು ಜನ ಮಾತ್ರ ಬ್ರಾಹ್ಮಣರು, ಕೆಲವು ಭಾಗ ಅಂತ. ಹಾಗಾದ್ರೆ ಬ್ರಾಹ್ಮಣತ್ವ ಕೆಲವು ಭಾಗದಲ್ಲಿರೋದು. ಇಡೀ ಮನುಷ್ಯರನ್ನ ಇಟ್ಕೊಂಡ್ರೆ, ಮನುಷ್ಯರ ಸಂಪೂರ್ಣ ಇಟ್ಕೊಂಡ್ರೆ ಅಂತ ಎಲ್ಲಾ ಭಾಗದಲ್ಲಿ ಅದು ಬರಲ್ಲ, ಅಸಿದ್ಧ. ಮನುಷ್ಯರ ಭಾಗ ಇಟ್ಕೊಂಡ್ರೆ ಅಲ್ಲಿ ಬರಲ್ಲ.
ಬ್ರಾಹ್ಮಣತ್ವ ಇಟ್ಕೊಂಡ್ರೆ ಬ್ರಾಹ್ಮಣಲ್ಲಿ ಮಾತ್ರ, ಬೇರೆ ಮನುಷ್ಯರಲ್ಲಿ ಬರಲ್ಲ. ಆದ್ರೆ ಮನುಷ್ಯತ್ವ ಹಾಗಲ್ಲ. ಮನುಷ್ಯತ್ವ ಎಲ್ಲಾ ಮನುಷ್ಯರಲ್ಲೂ ಬರುತ್ತೆ, ಮನುಷ್ಯತ್ವ ಜಾತಿ. ಈ ರೀತಿ ಭಾಗ ಅಸಿದ್ಧ, ಕೆಲವು ಭಾಗದಲ್ಲಿ ಇರೋದು, ಕೆಲವು ಭಾಗದಲ್ಲಿ ಇಲ್ಲದೆ ಇರೋದು, ಭಾಗ ಸಿದ್ಧ, ಭಾಗ ಅಸಿದ್ಧ. ಈ ಅನುಮಾನದ ಸಂದರ್ಭದಲ್ಲಿ ಯಾವಾಗ ಅನುಮಾನ ಪ್ರಯೋಗ ಮಾಡ್ತೀವಿ ಆಗ ಭಾಗಾಸಿದ್ಧಿ ದೋಷ ಇರಬಾರದು ಅಂತ. ಈಗ ಪರ್ವತಃ ವನ್ನಿಮಾನ್ ಧೂಮಾತ್ ಅಂತ ಹೇಳ್ತೀವಿ. ಈಗ ವನ್ನಿ ಇದೆ, ಇರ್ಲಿ ಅಂತೆಲ್ಲ ನೀವು ಆಪಾದನೆ ಮಾಡ್ತಾ ಇದೀರಿ, ಅಂದ್ರೆ ಇರ್ಲಿ ಅಂತ, ವನ್ನಿ ಸಾಧನೆ ಮಾಡ್ತೀವಿ ಅಂತ, ಆಪಾದನೆಗಿಂತ ಸಾಧನೆ ಮಾಡ್ತಾ ಇದೀವಿ ಅಂತ ಹೇಳೋಣ. ಧೂಮ ಎಲ್ಲಿದೆಯೋ ಅಲ್ಲಿ ವನ್ನಿ ಇರ್ಬೇಕು ಅಂತ ಸಾಧನೆ ಮಾಡ್ತಾ ಇದೀವಿ. ಈಗ ಎಲ್ಲಾ ಪರ್ವತಗಳಲ್ಲೋ ಅಥವಾ ಕೆಲವು ಪರ್ವತ, ಈಗ ಧೂಮ ಅಂತೂ ಎಲ್ಲಾ ಪರ್ವತದಲ್ಲಿ ಇದೆ ಅಂತ ಆದ್ರೆ ಆಗ ಭಾಗ ಸಿದ್ಧಿ ಇಲ್ಲ. ಯಾವ್ದ್ಯಾವ್ದು ಪರ್ವತಗಳೋ ಎಲ್ಲಾ ಕಡೆ ಧೂಮ ಕಾಣ್ತಾ ಇದೆ. ಆದ್ರೆ ಕೆಲವು ಪರ್ವತಗಳಲ್ಲಿ ಧೂಮನೆ ಕಾಣ್ತಾ ಇಲ್ಲ. ಈಗ ನಾವು ನೋಡೋ ಎಲ್ಲಾ ಪರ್ವತದಲ್ಲಿ ಧೂಮ ಎಲ್ಲಿ ಕಾಣ್ತೀವಿ? ಧೂಮ ಏನ್ ಕಾಣಲ್ಲ, ಪರ್ವತ ಕಾಣತ್ತಷ್ಟೇ, ಧೂಮ ಕಾಣ್ತಾ ಇಲ್ಲ. ಹಾಗಾದ್ರೆ ಏನಾಯ್ತು? ಪರ್ವತೋ ವನ್ನಿಮಾನ್ ಧೂಮಾತ್ ಅಂತ ಯಾರ ಅನುಮಾನ ಹೇಳ್ತಾನೆ ಅವನು ಜಗತ್ನಲ್ಲಿರೋ ಎಲ್ಲಾ ಪರ್ವತ ತಗೊಂಡು ಅಲ್ಲಿ ವನ್ನಿ ಇರ್ಬೇಕು ಧೂಮ ಇರೋದ್ರಿಂದ ಅಂತ ಹೇಳಿ ಹೊರಟಿಲ್ಲ. ಯಾವ ಪರ್ವತದ ಮೇಲೆ ನೀವು ಧೂಮ ನೋಡ್ತೀರೋ, ಹೊಗೆ ಕಾಣ್ತೀರೋ ಅಂಥ ಪರ್ವತದಲ್ಲಿ ಬೆಂಕಿ ಇರ್ಬೇಕು ಅಂತ ಅಷ್ಟೇ ಹೇಳಿ ಹೊರಟಿದ್ದಾನೆ. ಹೊರತು ಅವ್ನು ಯಾವ್ದ್ಯಾವ್ದು ಪರ್ವತನೋ ಅಲ್ಲೆಲ್ಲ ಧೂಮ ಇದ್ದೇ ಇರತ್ತೆ, ಅಂತ ಧೂಮ ಇದ್ದಲ್ಲೆಲ್ಲ ಬನ್ನಿ ಇರ್ಲೇಬೇಕು ಈಗ ಹೇಳಿಕ್ ಹೋಗ್ತಾ ಇಲ್ಲ. ಧೂಮ ಕಂಡ್ರೆ ಯಾವ ಪರ್ವತದಲ್ಲಿ ಕಾಣ್ತೀರೋ ಅಂಥ ಪರ್ವತದಲ್ಲಿ ವನ್ನಿ ಇದೆ ಅಂತ. ಹಾಗಾದ್ರೆ ಭಾಗಶಃ ಸಾಧನೆ ಮಾಡ್ತಾನೆ. ಒಂದು ಅನುಮಾನ ಹೇಳೋನ ತಲೆಯಲ್ಲಿ ಏನಿದೆ ಅಂದ್ರೆ ಎಲ್ಲಾ ಪರ್ವತದಲ್ಲಿ ಬೆಂಕಿ ಇದೆ ಅಂತ ಸಾಧನೆ ಮಾಡೋ ಉದ್ದೇಶನೇ ಇಲ್ಲ ಅವನಿಗೆ. ಯಾವ ಪರ್ವತದಲ್ಲಿ ಧೂಮ ಕಾಣುತ್ತೋ ಅಂಥ ಪರ್ವತ ತಗೊಳ್ಳಿ, ಅದ್ ಬೇಕಾದಷ್ಟು ಇರ್ಬೋದು. ಆದ್ರೆ ಜಗತ್ತಿನಲ್ಲಿರೋ ಎಲ್ಲಾ ಪರ್ವತ ಆಗದೆ ಇರ್ಬೋದು, ಅದ್ ನಮ್ಗೆ ಇಷ್ಟ. ನಾವೇನ ಎಲ್ಲಾ ಕಡೆ ಸಾಧನೆ ಮಾಡ್ಬೇಕು ಅಂತ ಹೇಳ್ತಾ ಇಲ್ಲ. ಈಗ ಎಲ್ಲಾ ಮನುಷ್ಯರು ಒಳ್ಳೆಯವರು ಅಂತ ನಾವೇನ್ ಸಾಧನೆ ಮಾಡ್ಲಿಕ್ಕೆ ಹೋಗಲ್ಲ. ಎಲ್ಲಾ ಮನುಷ್ಯರಲ್ಲಿ ಯಾವ ಮನುಷ್ಯನಲ್ಲಿ ಒಳ್ಳೆಯ ಆಚರಣೆ ಕಾಣುತ್ತೋ ಅಂಥವನ್ನ ಒಳ್ಳೆ ಗುಣ ಇರೋನು ಅಂತ ತಿಳ್ಕೊಳ್ಳಿ ಅಂತ ಅಷ್ಟೇ. ಆದ್ರೆ ಮನುಷ್ಯರು ಅಂತಾನೆ ತಗೊಳ್ದು, ಮನುಷ್ಯರು ಒಳ್ಳೆಯವರು ಯಾಕೆಂದ್ರೆ ಒಳ್ಳೆ ಮಾತನಾಡ್ತಾರೆ ಆದ್ರಿಂದ ಅಂತ ಒಂದು ಅನುಮಾನ ಮಾಡ್ದ ಅನ್ಕೊಡಿ. ಒಳ್ಳೆ ಮಾತನಾಡೋದ್ರಿಂದ ಎಲ್ಲಾ ಮನುಷ್ಯರು ಒಳ್ಳೆಯವರು ಅಂತಲ್ಲ. ಯಾವ ಮನುಷ್ಯರಲ್ಲಿ ಒಳ್ಳೆಯ ಮಾತುಗಾರಿಕೆ ಎಲ್ಲವೂ ಕಾಣುತ್ತೋ ಅವ್ನ್ ಒಳ್ಳೆ ಗುಣ ಇದೆ ಅಂತ. ಇದು ಸಾಮಾನ್ಯವಾಗಿ ಹೇಳ್ದೆ. ನಾಟಕಕ್ಕೆ ಒಳ್ಳೆ ಮಾತಾಡಿದ್ರೆ ಅವ್ರು ಒಳ್ಳೆಯವ್ರೇನಲ್ಲ, ಒಳ್ಳೆ ಗುಣ ಅವರಲ್ಲಿ ಇರುತ್ತೆ ಅಂತ ಅರ್ಥ ಅಲ್ಲ. ಅಂತೂ ಇರ್ಲಿ, ಸಾಮಾನ್ಯವಾಗಿ ಒಂದು ಅನುಮಾನವನ್ನ ನಾವು ಬಳಸ್ತೀವಿ, ಪ್ರಯೋಗ ಮಾಡ್ತೀವಿ ಅಂತ ಆದಾಗ ಎಲ್ಲಾ ವಸ್ತುನ ಇಟ್ಕೊಂಡು ಸಾಧನೆ ಮಾಡ್ತಾ ಇರ್ತೀವೋ, ಕೆಲವು ಕಡೆ ಮಾತ್ರ ಇದೆ ಅಂತ ಹೇಳಿಕ್ ಹೊರಟಿದೀವೋ ಅಂತ ಅದು ನಮ್ಮ ದೃಷ್ಟಿಯಲ್ಲಿ ಇರ್ಬೇಕು. ಈಗ ಇಲ್ಲಿ ಶ್ರೀನಿವಾಸ ತೀರ್ಥರು ಒಂದು ತಮ್ಮ ಇದರಲ್ಲಿ ಒಂದು ಅನುಮಾನ ಕೊಡ್ತಾರೆ. ನಮ್ಗೆ ಜಯತೀರ್ಥರ ಅನುಮಾನ ಬರದಿಲ್ಲ, ಅದನ್ನ ನೆನಪಿಸ್ಕೊಡ್ತಾರೆ, ಈ ಅನುಮಾನ ತಗೊಳ್ಬೇಕು ಅಂತ. ವಂಶಪರ್ಲಿ ಅಂತ ಇರುತ್ತೆ ಆ ಶ್ರೀನಿವಾಸ ತೀರ್ಥರ ಟಿಪ್ಪಣಿಯಲ್ಲಿ ಮೊದಲನೇ ವಾಕ್ಯ, ಸ್ವಾಪ್ನಾಹ ಪದಾರ್ಥಾಹ ವಾಸನೋಪಾದಾನಕಾಹ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್, ಅಂದ್ರೆ ಬಾಹ್ಯಾರ್ಥ ಕ್ರಿಯಾಕಾರಿತ್ವ ಅಭಾವಾತ್ ಅಸ್ಪಷ್ಟತ್ವಾತ್ ಇತಿ ಯಾವತ್ ಅಂತ 3 ಶಬ್ದ ಬಳಸಿದ್ರು. ಅದು ಒಂದೊಂದಕ್ಕೊಂದೊಂದು ಅರ್ಥ ಬಳಸಿದ್ದಾರೆ. ಏನ್ ಅರ್ಥ ಅಂದ್ರೆ, ಕನಸಿನಲ್ಲಿ ಕಾಣೋ ಪದಾರ್ಥ ಏನಿದೆ ಅದು ಆನೆ ಆಗ್ಬಹುದು, ಕುದುರೆ ಆಗ್ಬಹುದು. ಇದಕ್ಕೆಲ್ಲ ಕಾರಣ ಏನು? ನಮ್ಮ ಮನಸ್ಸಲ್ಲಿರೋ ಆನೆಯ ಸಂಸ್ಕಾರ, ನಮ್ಮ ಮನಸ್ಸಿನಲ್ಲಿರೋ ಕುದುರೆಯ ಸಂಸ್ಕಾರ ಇದೇ ಕಾರಣ. ಯಾಕೆ ಅಂತಂದ್ರೆ ಆ ಆನೆ ಸ್ಪಷ್ಟವಾಗಿ ಇಲ್ಲ, ಅಂದ್ರೆ ದೊಡ್ಡ ಆಕಾರದಲ್ಲಿ ಹೊರಗಿನ ಆನೆ ಹೇಗಿದೆಯೋ ಹಾಗಿಲ್ಲ ನಮ್ಮ ಕನಸಿನಲ್ಲಿ ಕಾಣುವಂತ ಆನೆ. ಜೊತೆಗೆ ಆ ಆನೆ ಹೊಡೆದ್ರೆ ನಮ್ಗೆ ಏಟಾಗತ್ತೆ, ಅವನು ಸಾಯ್ಬೋದು ಬೇಕಾದ ಆ ವ್ಯಕ್ತಿ. ಆದ್ರೆ ಕನಸಲ್ಲಿರೋ ಆನೆ ನಮ್ಗೆ ಎಷ್ಟು ಬಂದು ಹೊಡೆದ್ರು, ಅದು ನಮ್ಮನ್ನು ತುಳಿದ್ರು ನಾವು ಬದುಕೇ ಇರ್ತೀವಿ. ಕನಸಲ್ಲಿ ನೋಡೋ ಆನೆಯಿಂದ ನಮ್ಗೆ ಏನೂ ಆಗಲ್ಲ, ಹಾನಿ ಆಗಲ್ಲ. ಹಾಗಾದ್ರೆ ಬಾಹ್ಯಾರ್ಥ ಕ್ರಿಯಾಕಾರಿತ್ವ ಇಲ್ಲ. ಹೊರಗಿನ ಆನೆಯಲ್ಲಿ ಏನು ಗುಣಗಳಿದೆ ಅದು ಬಂದು ತುಳಿದ್ರೆ, ಅದು ಬಂದು ಹೊಡೆದ್ರೆ, ಅಥವಾ ಅದು ನಮ್ಮನ್ನ ಎತ್ಕೊಂಡ್ ಕೂಡಿಸಿ ಆಟ ಆಡಿಸ್ಬೋದು, ಎಲ್ಲ ಮಾಡ್ಬೋದು, ನಮಗ್ ಸಂತೋಷ ಆಗ್ಬೋದು. ಕನಸಲ್ಲಿರೋ ಆನೆಯಲ್ಲಿ ಹಾಗೆಲ್ಲ ಹೇಳಿಕ್ ಬರಲ್ಲ. ಕೆಲವು ಧರ್ಮ ಇರುತ್ತೆ, ಎಲ್ಲಾ ಧರ್ಮ ಇರ್ಲಿಕ್ಕೆ ಸಾಧ್ಯ ಇಲ್ಲ. ಅಂತದ್ರಲ್ಲಿ ಸ್ಪಷ್ಟವಾಗಿ ಹೊರಗಿನ ಆನೆ ಅಂತ ಕನಸಿನ ಆನೆ ಇಲ್ಲ. ಆದ್ರಿಂದ ಇದಕ್ಕೆ ಕಾರಣ ಬೇರೆ, ಆ ಆನೆಗೆ ಕಾರಣವೇ ಬೇರೆ. ಕನಸಲ್ಲಿ ಕಾಣೋ ಆನೆಗೆ ನಮ್ಮ ಸಂಸ್ಕಾರವೇ ಕಾರಣ ಅಂತ ಇಷ್ಟ ಹೇಳ್ತಾ ಬಂದ್ರು. ಹಾಗಾದ್ರೆ ಆಯ್ತು ಅಸ್ಪಷ್ಟ. ಜೊತೆಗೆ ಇನ್ನೊಂದು ಸ್ಥೂಲ ಅಲ್ಲ, ಅದು ದೊಡ್ಡದಾಗಿಲ್ಲ ಆನೆ ಆಕಾರ, ಚಿಕ್ಕದಾಗಿರೋ ಆನೆ ಕನಸಲ್ಲಿ ನಾವು ಕಾಣೋದು ಅಂತ ಇಷ್ಟೆಲ್ಲ ಬಂತು. ಆದ್ರೆ ಈ ಅನುಮಾನ ಸರಿ ಇಲ್ಲ ಅಂತ ಒಬ್ಬ ಆಕ್ಷೇಪ ಮಾಡ್ತಾನೆ. ಹೇಗೆ ಆಕ್ಷೇಪ ಮಾಡ್ತಾರೆ ಅಂತಂದ್ರೆ, ಅವರು ಬೇರೆಯವ್ರ ಮತ ಹೇಳಿದ್ದನ್ನ ಆಕ್ಷೇಪ ಯಾರು ಮಾಡ್ತಾರೆ ಅದನ್ನ ಇಟ್ಕೊಂಡು ಜಯತೀರ್ಥರು ತಾವು ಮಾತಾಡ್ತಾ ಇದ್ದಾರೆ. ಸ್ವಾತ್ನ ಕಾಮಿನಿ ಸಂಭೋಗ ಅಂತ. ಕಾಮಿನಿ ಅಂತಂದ್ರೆ, ಕಾಮಿನಿ ಅಂದ್ರೆ ಸ್ತ್ರೀ ಅಂತ ಅರ್ಥ. ಸ್ತ್ರೀ ಸಂಭೋಗ ಅಂದ್ರೆ ಸ್ತ್ರೀಯ ಜೊತೆಗೆ ಸಂಪರ್ಕವನ್ನ ಮಾಡಿದ ಒಬ್ಬ ವ್ಯಕ್ತಿ. ಆ ಸ್ತ್ರೀ ಸಂಭೋಗ ಮಾಡಿದಾಗ ಆ ವ್ಯಕ್ತಿ ಏನಾಗತ್ತೆ, ರೇತಸ್ಸಿನ ವಿಸರ್ಜನೆ ಆಗತ್ತೆ. ಚರಮ ಧಾತು ವಿಸರ್ಗ ಅಂತ ಶಬ್ದ ಬಳಸ್ತಾರೆ. ಆ ರೇತಸ್ಸು ಅನ್ನೋ ಶಬ್ದವನ್ನ ಅಲ್ಲಿ ಬಳಸಿಲ್ಲ, ಚರಮ ಧಾತು ವಿಸರ್ಗ.
ಚರಮಧಾತು ವಿಸರ್ಗ ಅಂದ್ರೆ ಅದೇ ಅರ್ಥ. ರೇತೋ ವಿಸರ್ಜನೆ ಆಯ್ತು ಸ್ತ್ರೀ ಸಂಭೋಗ ಮಾಡಿದಾಗ. ಇದು ಹೊರಗೆ ಒಬ್ಬ ಕಾಮಿ ಪುರುಷ ಒಬ್ಬ ಸ್ತ್ರೀಯನ್ನ ಅವನು ಸಂಪರ್ಕ ಮಾಡ್ತಾನೆ, ಅವನ ರೇತೋ ವಿಸರ್ಗ ಆಗತ್ತೆ, ರೇತೋ ವಿಸರ್ಜನೆ ಆಗತ್ತೆ. ಈಗ ಅವನಿಗೆ ಒಂದು ಕನಸು ಬಿತ್ತು. ಕನಸು ಬಿದ್ದಾಗ ಏನಾಯ್ತು ಅವನಿಗೆ, ಕನಸಿನಲ್ಲಿ ಒಬ್ಬ ಸ್ವಾಪ್ನ ಕಾಮಿನಿ ಅಂತ, ಹೊರಗಡೆ ಅಲ್ಲ ಕನಸಿನಲ್ಲಿ ಒಬ್ಬ ಸ್ತ್ರೀಯನ್ನ ನೋಡಿದ. ಆ ಸ್ತ್ರೀ ಜೊತೆ ಅವನು ಸಂಪರ್ಕ ಮಾಡಿದಂತೆ ಅವನಿಗೆ ಆಯ್ತು ಕನಸಿನಲ್ಲಿ. ಆಗ ಅವನಿಗೆ ರೇತೋ ವಿಸರ್ಜನೆ ಆಗೋಯ್ತು. ವಸ್ತುತಃ ಅವನು ಸ್ತ್ರೀ ಸಂಪರ್ಕ ನಿಜವಾಗಿ ಮಾಡೇ ಇಲ್ಲ, ಕನಸಿನಲ್ಲಿ ಕಂಡಿದ್ದಷ್ಟೇ. ಅದು ನೋಡಿದಾಗ ಅವನಿಗೆ ರೇತೋ ವಿಸರ್ಜನ ಆಗೋಗಿದೆ ಆ ಪುರುಷನಿಗೆ. ಇದರಿಂದ ಏನ್ ಹೇಳಲಿಕ್ಕೆ ಹೊರಟ್ರಿ ಈಗ ಸದ್ಯಕ್ಕೆ ಈ ವಿಷಯ ಯಾಕೆ ಬಂತು ಅಂದ್ರೆ, ಅವನು ಆಕ್ಷೇಪ ಮಾಡ್ತಾನೆ ಪೂರ್ವ ಪಕ್ಷಿ ಈ ವಿಷಯವನ್ನ ತಗೊಂಡು, ಕನಸಲ್ಲಿರೋ ಪದಾರ್ಥ ನೀವೇನ್ ಮಾಡ್ತೀರಿ, ಅದು ವಾಕ್ಯಾರ್ಥ ಕ್ರಿಯಾಕಾರಿ ಅಲ್ಲ. ಅಂದ್ರೆ ಹೊರಗಿನ ವಸ್ತು ಯಾವ ಕೆಲಸ ಮಾಡುತ್ತೋ ಆ ವಸ್ತು ನೀವೇನು ಮಾಡಲ್ಲ. ನಾನು ಆನೆ ದೃಷ್ಟಾಂತ ಕೊಟ್ಟೆ, ಕುದುರೆ ಕೊಟ್ಟೆ, ಒಂದು ಮಡಿಕೆ ನೀರ್ ತಗೊಬಂದ್ ಕುಡಿಬಹುದು ಹೊರಗಿನ ಮಡಿಕೆಯಲ್ಲಿ. ಆದ್ರೆ ಕನಸಲ್ಲಿ ನಾವು ಮಡಿಕೆ ನೋಡ್ತೀವಿ, ಲೋಟ ನೋಡ್ತೀವಿ, ಬೆಳ್ಳಿ ಲೋಟ, ಬಂಗಾರದ ಲೋಟ ಎಲ್ಲ ನೋಡ್ತೀವಿ ಕನಸಲ್ಲಿ. ಅದನ್ನ ನೀರ್ ಕುಡಿಲಿಕ್ಕೆ ಬರಲ್ಲ ಕನಸಲ್ಲಿ, ಹೊರಗಡೆ ಎಲ್ಲ ಆಗ್ಬೋದು. ಆದ್ರೆ ಇದು ತಪ್ಪಲ್ವಾ ನೀವ್ ಹೇಳಿದ್ದು ಅಂತ ಅವನು ಆಕ್ಷೇಪ ಮಾಡ್ತಾನೆ. ಯಾಕೆ, ಹೊರಗಡೆ ಸ್ತ್ರೀ ಸಂಭೋಗ ಆದ್ರೆ ಏನ್ ಕೆಲಸ ಕಾರ್ಯ ಆಗುತ್ತೋ, ಸ್ವಪ್ನದಲ್ಲಿ ಅವನು ಸ್ತ್ರೀ ಸಂಭೋಗ ಮಾಡಿದರೆ ಆಗ್ಲೂ ಕೂಡ ಅವನಿಗೆ ಇದೇ ಕೆಲಸ ಆಗೋದು, ಅವನ ಕಾರ್ಯ ಅದಾಗತ್ತಲ್ಲ. ಆಗತ್ತೆ ಅಂದ್ಮೇಲೆ ನೀವು ಆಗಲ್ಲ ಅಂತ ಹೇಗೆ ಹೇಳಿದ್ರಿ ಅಂತ ಇದು ಅವನ ಪ್ರಶ್ನೆ. ಅದಕ್ಕೆ ಇವ್ರು ಉತ್ತರ ಕೊಡೋದು ಏನು ಅಂತ ನೋಡೋಣ. ಕ್ವಚಿತ್ ಸ್ಪಷ್ಟ ಅಪಿಸ್ಯುಷ್ಟೆ ಅಂತ ಹೇಳ್ತಾರೆ. ಇಲ್ಲ, ನಾವ್ ಹೇಳೋದಿಲ್ಲ ಏನಂದ್ರೆ ಸ್ಪಷ್ಟವಾಗಿ ಇರ್ಬೇಕು ಅಂತ. ಸ್ಪಷ್ಟವಾಗಿರೋದು ಅಂತಂದ್ರೆ ಸ್ವಪ್ನದಲ್ಲಿರೋ ಪದಾರ್ಥಗಳು ಏನಿದೆ ಅದು ಸ್ಪಷ್ಟವಾಗಿಯೂ ಕೆಲವು ಇರತ್ತೆ. ನಿಜ, ನೀವ್ ಹೇಳಿದಾಗೆ ವಾಕ್ಯ ಮಾಡೋದೇ ಇಲ್ಲ ಕೆಲಸ ಅಂತಿಲ್ಲ. ಸ್ವಪ್ನದಲ್ಲಿ ನಾವು ಯಾವ್ದೋ ಹಾವನ್ನ ನೋಡ್ತೀವಿ ಅನ್ಕೊಡಿ, ಹಾವನ್ನ ನೋಡಿದ್ದಕ್ಕೆ ಅವನಿಗೆ ಮರಣನೇ ಆಗ್ಬಿಡತ್ತೆ, ಕಚ್ಚೆ ಇಲ್ಲ ಹಾವು. ಕನಸಲ್ಲಿ ಹಾವನ್ನ ನೋಡಿ ಅವನು ಹೆದರಿಕೆ ಪಟ್ಟು ತನ್ನ ಮಾನಸಿಕವ ಅವನು ಕುಗ್ಗಿ ಅವನು ಅಲ್ಲೇ ಹೊರಟೋಗ್ಬಿಟ್ಟ. ಕನಸಲ್ಲಿ ನೋಡಿದ ಆನೆಗೆ ಅವನು ಹಾರ್ಟ್ ಅಟ್ಯಾಕ್ ಆಗೋಯ್ತು ಅಂತ. ಹಾಗಾದ್ರೆ ಹೇಗೆ, ಕನಸಲ್ಲಿರೋ ಆ ವಸ್ತುಗಳಿಗೆ ಅಷ್ಟು ಶಕ್ತಿ ಇದೆ. ಆ ಶಕ್ತಿಯಿಂದ ನಿಮ್ಗೆ ಅದರಿಂದ ಬದಲಾವಣೆ ಆಗ್ಬಹುದು ದೇಹದಲ್ಲಿ. ಆ ಬದಲಾವಣೆಗೆ ನಾವು ಸರ್ಪ ದೃಷ್ಟಾಂತ ಕೊಡ್ತೀವಿ, ಅವ್ರು ಇಂಥ ದೃಷ್ಟಾಂತವನ್ನ ಕೊಟ್ಟಿದ್ದಾರೆ. ಅದಾಗತ್ತೆ ನಿಜ. ಅದಕ್ಕೆ ಅರ್ಥ ಏನ್ ಹಾಗಾದ್ರೆ ಅಂದ್ರೆ, ತಥಾಪಿ ತದ್ ಅತಿರಿಕ್ತ ಪಕ್ಷೀಕರಣೇನ ನಾವು ಎಂಥ ಸ್ವಪ್ನದಲ್ಲಿರೋ ವಸ್ತುಗಳನ್ನ ತಗೊಳ್ತಾ ಇದೀವಿ, ಇಂಥ ಕೆಲವು ವಸ್ತುಗಳನ್ನ ಬಿಟ್ಟು ಅದು ನಾವು ಒಪ್ಕೊಳ್ತೀವಿ, ಅದನ್ನ ಆಗ್ಲೇಬೇಕು ಅನಿವಾರ್ಯ. ಆದರೆ ಒಂದನ್ನ ನೆನಪಿಸ್ಕೊಳ್ಬೇಕು, ಸ್ಥೂಲತಾ ಇರಲ್ಲ ಅಂತ. ಎರಡಂಶ ಸ್ಪಷ್ಟತೆ ಇದೆ. ಯಾಕೆಂದ್ರೆ ಅವನು ಸ್ವಾಪ್ತಕಾಮಿನಿ ಸಂಭೋಗ ಆದಾಗ ಚರಮಧಾತು ವಿಸರ್ಜನೆ ಆಯ್ತು ನಿಜ, ಅದು ಬಂತು. ಆದ್ರೆ ಅದು ಹೊರಗೆ ಜಾಗೃತ ಅವಸ್ಥೆಯಲ್ಲಿ ಇದ್ದಾಗ ಯಾವ ರೀತಿ ಸ್ಥೂಲ ರೂಪದಲ್ಲಿ ಇರುತ್ತೆ, ಆ ರೀತಿ ಸ್ಥೂಲ ರೂಪವಾಗಿ ಸ್ವಪ್ನ ಕಾಲದಲ್ಲಿ ಅವನು ವಿಸರ್ಜನೆ ಮಾಡಿದ್ದಲ್ಲ ಅಂತ ಈ ರೀತಿ ಒಂದು ಉತ್ತರವನ್ನ ಕೊಡ್ತಾರೆ. ಹಾಗಾದ್ರೆ ಏನಾಯ್ತು, ಸೂತ್ರದಲ್ಲಿ ವೇದವ್ಯಾಸರು ಏನ್ ಬರ್ದಿದ್ದಾರೆ, ಕಾರ್ತ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವಾತ್ ಅಂತ ಏನು ಬರ್ದಿದ್ದಾರೆ, ಅದಕ್ಕೆ ಏನ್ ಅರ್ಥ ಅಂದ್ರೆ ಅಸ್ಪಷ್ಟತ್ವಾತ್ ಅಸ್ಥೂಲತ್ವಾತ್ ಅಂತ ಅರ್ಥ. ಅಂದ್ರೆ ಕನಸಲ್ಲಿ ಕಾಣುವಂತ ಬಂಗಾರದ ಲೋಟ, ಬೆಳ್ಳಿ ಲೋಟ ಆಗಿರ್ಬೋದು, ಅದು ಸೂಕ್ಷ್ಮ ರೂಪದಲ್ಲಿ ಇರುತ್ತೆ. ಹೊರಗಿನದು ಸ್ಥೂಲ ರೂಪ ದೊಡ್ಡದಾಗೆ ಇರುತ್ತೆ. ಕನಸ್ತನದು ಸಂಸ್ಕಾರಮಯ. ಜೊತೆಗೆ ಆ ಹೊರಗಿದ್ದ ಆ ಬಂಗಾರದ ಲೋಟ ಇತ್ಯಾದಿಗಳನ್ನ ನಾವು ದಾನ ಮಾಡ್ತೀವಿ, ಅದರಿಂದ ತೃಪ್ತಿ ಹೊಡಿತಾರೆ, ಅಥವಾ ಮಾರಿದ್ರೆ ದುಡ್ಡು ಬರುತ್ತೆ, ಇವೆಲ್ಲವೂ ಫಲ ಇದೆ. ಅದೇ ಕನಸ್ತಲ್ಲಿರೋ ಬಂಗಾರದ ಲೋಟ ಯಾರಿಗ್ ಮಾರಿದ್ರು ಏನು ಉಪಯೋಗ ಇಲ್ಲ, ಅದೇ ನಮ್ ದುಡ್ಡು ಏನ್ ಬರಲ್ಲ, ಅದನ್ನ ನೀರ್ ಕುಡಿಲಿಕ್ಕೆ ಆಗಲ್ಲ, ಏನು ಉಪಯೋಗ ಇಲ್ಲ ಅದ್ರಿಂದ. ಹಾಗಾದ್ರೆ ಸ್ಪಷ್ಟತೆ ಇಲ್ಲ ಅನ್ನೋದಕ್ಕೆ ಏನರ್ಥ, ಹೊರಗಿನ ಪದಾರ್ಥಗಳಿಂದ ಏನು ಕಾರ್ಯ ಕೆಲಸ ಆಗತ್ತೋ ಆ ರೀತಿಯ ಕೆಲಸ ಸ್ವಪ್ನದಲ್ಲಿರೋ ಪದಾರ್ಥಗಳಿಂದ ಆಗಲ್ಲ ಒಂದು. ಜೊತೆಗೆ ಹೊರಗಿನ ಪದಾರ್ಥ ಹೇಗೆ ಯಾವ ಆಕಾರದಲ್ಲಿ ಸ್ಥೂಲವಾಗಿರುತ್ತೋ ಆ ಆಕಾರದಲ್ಲಿ ಸ್ಥೂಲವಾಗಿದ್ದದ್ದು ಸ್ವಪ್ನ ಕಾಲದಲ್ಲಿ ಆ ವಸ್ತುಗಳು ಹಾಗೆ ಇರೋದಿಲ್ಲ ಅಂತ. ಇಷ್ಟನ್ನ ಇಲ್ಲಿ ಉತ್ತರ ಬರೀತಾರೆ. ಈಗ ಪಂಕ್ತಿಯನ್ನ ಓದ್ತೇನೆ. ಕ್ವಚಿತ್ ಸ್ಪಷ್ಟ ಅಪಿಸ್ಯುಷ್ಟೆ, ಕೆಲವು ಕಡೆ ಸ್ಪಷ್ಟಾಹ ಅಪಿಸ್ಯುಹು ತೇ ಅಂತ. ಇಲ್ಲಿ ಸೃಷ್ಟೆ ಅಂತ ಒಂದು ಶಬ್ದ ಬಂತು. ಇಲ್ಲಿ ಇನ್ನೊಂದು ಅಂಶವನ್ನ ಹೇಳ್ತಾರೆ. ಇದು ವಿಷಯ ಮುಗೀತು, ಈಗ ವ್ಯಾಕರಣದ ವಿಚಾರ. ಸೃಷ್ಟೆಯಲ್ಲಿ ಶಕಾರ ಹೇಗ್ ಬಂತು, ಸಕಾರ ಇರ್ಬೇಕು ಅಂತ ಒಂದು ಆಕ್ಷೇಪವನ್ನ ಮಾಡ್ಕೊಳ್ತಾರೆ. ಅದಕ್ಕೆ ಹಿಂದೆ ಒಂದು ಉತ್ತರ ಬಂದಿದೆ, ಅನ್ಯಾಪೇಕ್ಷಾ ಯದಿಸ್ಯುಷ್ಟೆ ಅಂತ ಹಿಂದೆ ಒಂದು ಸಂಧ್ಯಾಧಿಕರದ ಅನುವ್ಯಾಖ್ಯಾನದ ಶ್ಲೋಕ ಬಂದಿದೆ. ಅದಲ್ಲೇನು ಉತ್ತರ, ಅಲ್ಲಿ ಈ ಉತ್ತರವನ್ನು ಕೂಡ ಈ ಭಾಗದಲ್ಲಿ ತಿಳ್ಕೊಳ್ಬೇಕು, ಅದನ್ನ ಮರಿಬಾರ್ದು. ಒಂದು ಅದನ್ನ ಇಲ್ಲಿ ಪರಿಮಳದಲ್ಲಿ ರಾಯರು ನೆನಪಿಸ್ಕೊಡ್ತಾರೆ ನಮಗೆ ಸ್ವತಃ ನೆನಪಾಗಿದ್ರು ಸರಿ, ನೆನಪಾದ ಕೂಡ ಅಲ್ಲಿ ನೋಡಿದ್ರೆ ರಾಯರ ಟಿಪ್ಪಣಿ ಅದು ಬರ್ದಿರ್ತಾರೆ. ಅಲ್ಲಿ ಗಮನಿಸಿ, ರಾಯರ ಟಿಪ್ಪಣಿಯಲ್ಲಿ 2ನೇ ಲೈನು, ಸ್ಯುಷ್ಟೆ ಇತ್ಯತ್ರ ಶತ್ವಾದಿ ನಿರ್ವಾಹಸ್ತು ಅನ್ಯಾಪೇಕ್ಷಾ ಇದು ಸೃಷ್ಟೆ ಇತ್ಯತ್ರ ದರ್ಶಿತ. ಮರಿಬೇಡಿ, ಹಿಂದೆ ತೋರಿಸಿದೀವಿ, ಅಲ್ಲಿ ನೋಡ್ರಿ ಅಲ್ಲಿ ವ್ಯಾಖ್ಯಾನವನ್ನ ಅಂತ ಹೇಳಿದ್ದಾರೆ. ಇನ್ನು
ವಾಸನಾ ಮಾನಸೀಚಸ ಅನ್ನೋಗ್ ಬರೋಣ. ಹಾಗಾದ್ರೆ ಈ ಸ್ವಪ್ನದಲ್ಲಿರುವ ಪದಾರ್ಥಕ್ಕೆ ಯಾವ್ದು ಕಾರಣ? ನಮ್ಮ ಮನಸ್ಸಿನಲ್ಲಿರುವ ಸಂಸ್ಕಾರವೇ ಕಾರಣ ಅಂತ. ಹಾಗಾದ್ರೆ ಸೂತ್ರದಲ್ಲಿರೋ ಆ ಹೇತು ಕಾರಣವಾದ ವಾಕ್ಯ ಅಂದ್ರೆ ಕಾರ್ಸ್ನೇನ ಅನಭಿವ್ಯಕ್ತ ಸ್ವರೂಪತ್ವ. ಕಾರ್ಸ್ನೇನ ಅಂದ್ರೆ ಸಂಪೂರ್ಣವಾಗಿ ಕನಸಿನ ಪದಾರ್ಥಗಳು ತಮ್ಮ ಸ್ವರೂಪವನ್ನ ತೆರೆದಿಡೋದಿಲ್ಲ. ಹೊರಗಿನ ಪದಾರ್ಥ ಹೇಗೆ ಚೆನ್ನಾಗಿ ಕಾಣಿಸುತ್ತೋ, ದೊಡ್ಡ ಆಕಾರದಲ್ಲಿ ಆನೆ ಮುಂತಾದದ್ದು, ಅದು ಕನಸಿನಲ್ಲಿ ಆ ಆಕಾರದಲ್ಲಿ ಚೆನ್ನಾಗಿ ತೋರೋದಿಲ್ಲ ಅಂತ ಇಷ್ಟರ್ಥ. ಇದಾದ ಮೇಲೆ ಇಲ್ಲಿ ವಾಕ್ಯಾರ್ಥ ರತ್ನಮಾಲ ಅಂತ ಒಂದು ಟಿಪ್ಪಣಿ ಇದೆ. ಆ ಟಿಪ್ಪಣಿಯ ಬರೋಣ. ಆ ಟಿಪ್ಪಣಿಯಲ್ಲಿ ಒಂದು ವಿಚಾರ ಮಾಡಿದ್ದಾರೆ ಅವರು. ವಾಕ್ಯಾರ್ಥ ವಿನೋದ ಅಂತ ಒಂದು ಗ್ರಂಥ ಇದೆ. ಅಲ್ಲಿ ನೋಡಿ ನ್ಯಾಯಾಮೃತದ ಉಲ್ಲೇಖ ಮಾಡ್ತಾರೆ. ನ್ಯಾಯಾಮೃತ, ವ್ಯಾಸರಾಜರ ನ್ಯಾಯಾಮೃತ ಗ್ರಂಥದ ಉಲ್ಲೇಖ ಮಾಡ್ತಾರೆ. ಜೊತೆಗೆ ಸುಧಾದ ಮೊದಲನೇ ಭಾಗ ಜಿಜ್ಞಾಸಾಧಿಕರಣ ಅಂತ ಬಹಳ ದೊಡ್ಡ ಭಾಗ, ಒಂದು ಬುಕ್, ತುಂಬಾ ದೊಡ್ಡ ಬುಕ್, 4000 ಲೈನ್ಗಳಿದೆ. ಜಿಜ್ಞಾಸಾಧಿಕರಣ ಜಯತೀರ್ಥರ ವಿವರಣೆ ಕೇವಲ ಒಂದೇ, ಅಥಾತೋ ಬ್ರಹ್ಮ ಜಿಜ್ಞಾಸ ಅನ್ನೋ ಮೊದಲನೇ ಸೂತ್ರಕ್ಕೆ ಅಷ್ಟು ವಿವರಣೆ ಮಾಡಿದ್ದಾರೆ. ಅಲ್ಲೊಂದು ವಿಚಾರ ಬರುತ್ತೆ, ಅಲ್ಲೊಂದು ವಿಚಾರ, ಮತ್ತೆ ನ್ಯಾಯಾಮೃತದಲ್ಲಿ ಬರೋ ವಿಚಾರ, ಅದನ್ನೆಲ್ಲ ತಗೊಂಡು ವಾಕ್ಯಾರ್ಥ ವಿನೋದ ಅನ್ನೋದ್ರಲ್ಲಿ ನೋಡಿ ಅಂತ ಬರೀತಾರೆ. ವಾಕ್ಯಾರ್ಥ ವಿನೋದ ಅಂತ ಒಂದು ಗ್ರಂಥ, ನಮ್ಗೀಗೆಲ್ಲ ಅದು ಸಿಗ್ತಾ ಇಲ್ಲ ಆ ಗ್ರಂಥ. ವಾಕ್ಯಾರ್ಥ ರತ್ನಮಾಲಾಕಾರರು ಉಲ್ಲೇಖ ಮಾಡ್ತಾ ಇದ್ದಾರೆ, ಅಲ್ಲಿ ನೋಡಿ ಅಂತ. ಆ ಗ್ರಂಥ ಎಲ್ಲಿದೆಯೋ ಅದು ಹಸ್ತಪ್ರತಿಗಳ ರೂಪದಲ್ಲಿದೆ ಅಂತ ಹೇಳ್ತಾರೆ. ಅವೆಲ್ಲ ಬರ್ಬೇಕಾಗಿದೆ ವಾಕ್ಯಾರ್ಥ ವಿನೋದ ಅಂತ. ಅಂದ್ರೆ ಈ ತರ ಎಷ್ಟೋ ಟಿಪ್ಪಣಿಗಳು ಇನ್ನೂ ಕೂಡ ಇದೆ, ತುಂಬಾ ಪೂರ್ತಿ ಸಿಕ್ಕಿಲ್ಲ. ಈ ವಾಕ್ಯಾರ್ಥ ರತ್ನಮಾಲಾದ ಒಂದು ವಿಷಯ ಹೇಳ್ತಾರೆ, ಅದಕ್ಕೋಸ್ಕರ ಬಂದೆ. ಇಲ್ಲಿ 4ನೇ ಲೈನಿಂದ ಗಮನಿಸಿ. ತದೇತತ್ ಅನುಸಂಧಾನ ಅಭಾವೇನೈವ ಏವಂ ಅನ್ಯದಪಿ ಊಹನೀಯ ಮಿತ್ಯೇತ ಜಿಜ್ಞಾಸಾಧಿಕರಣೀಯ ಮೂಲ ವ್ಯಾಖ್ಯಾನಾವಸರೆ ಅಂತ. ಅಂದ್ರೆ ಇವ್ರು ಎಷ್ಟೆಷ್ಟು ಚೆನ್ನಾಗಿ ನೆನ್ಪಿಟ್ಕೊಂಡಿರ್ತಾರ. ಅಲ್ಲಿ ಇದು ಬರೋದು 3ನೇ ಅಧ್ಯಾಯ, ನಾವ್ ಹೇಳ್ತಾ ಇರೋದು ಈಗ 1ನೇ ಅಧ್ಯಾಯದ 1ನೇ ಸೂತ್ರದ ವಿಚಾರ. ಅದನ್ನ ಇಲ್ಲಿ ತಗೊಂಡ್ಬರ್ತಾ ಇದ್ದಾರೆ. ಅಲ್ಲೇನ್ ಹೇಳಿದ್ದಾರೆ? ಚರಮ ಸ್ವಾಪ್ನ ಕಾಮಿನಿ ಜ್ಞಾನಸ್ಯೈವ ಚರಮಧಾತು ಉತ್ಸರ್ಗ ಸಾಧಕತ್ವಮಿತಿ ಅನ್ಯಥಾಖ್ಯಾತೋ ಉಕ್ತಮಿತಿ ತತ್ ನ ಆದರಣೀಯಂ. ಅಲ್ಲೊಂದು ಮಾತು ಬಂತು. ಈಗ ಸವಿತೃ ಸುಶಿರ ಅಂತ ಒಂದು ಶಬ್ದ ಬಳಸ್ತಾರೆ ಶಾಸ್ತ್ರದಲ್ಲಿ. ಸವಿತೃ ಸುಶಿರ ಅಂದ್ರೆ ಸೂರ್ಯ, ಸೂರ್ಯನಲ್ಲಿ ರಂಧ್ರ ನೋಡೋದು. ಅಂದ್ರೆ ಸೂರ್ಯ ನಮಗ್ ಸರಿಯಾಗಿ ಕಾಣಿಸಲ್ಲ. ಸೂರ್ಯ ಹೇಗೆ ಕಾಣಿಸ್ತಾ ಅಂದ್ರೆ ಬಳೆ ಆಕಾರದಲ್ಲಿ. ಬಳೆ ನೋಡ್ತೀವಲ್ಲ, ಬಳೆಯ ಮಧ್ಯದಲ್ಲಿ ಏನಿದೆ? ಏನು ಇಲ್ಲ. ನಾವು ಕೈಯನ್ನ ಹಾಕ್ತಿವಿ, ಬಳೆಯ ಮಧ್ಯಕ್ಕೆ ಹಾಕೊಳ್ತೀವಿ, ಕೈಯಲ್ಲಿ ಧಾರಣೆ ಮಾಡ್ತೀವಿ. ಆ ಬಳೆಯ ಆಕಾರದಲ್ಲಿ ಸೂರ್ಯ ಕಾಣುತ್ತಾನೆ, ಮಧ್ಯ ಪೂರ್ತಿ ಕಪ್ಪು, ಬರೀ ಪೂರ್ತಿ ಅವನ ಪ್ರಭೆ ಮಾತ್ರ ಕಾಣುತ್ತೆ, ಬಳೆಯ ಆಕಾರದಲ್ಲಿ ಕಾಣ್ತಾನೆ ಸೂರ್ಯ. ಇದು ಕಂಡ್ರೆ ಅಶುಭ ಅಂತ, ಅಶುಭ ಶಕುನ ಇದು. ಇದು ಶುಭ ಶಕುನ ಅಲ್ಲ ಈ ತರ ನೋಡೋದು. ಈ ಅಶುಭ ಶಕುನ ಏನಿದೆ ಇದ್ರ ಬಗ್ಗೆ ಬರ್ತಾ ಸವಿತೃ ಸುಶಿರ ಅಂತ ಒಂದು ಇದೆಯಾ ಜಗತ್ನಲ್ಲಿ? ಇಲ್ಲ ತಾನೆ. ಸೂರ್ಯ ಯಾವಾಗ್ಲೂ ಇರೋದು ಒಳ್ಳೆ ಪ್ರಭೆ ಇರತ್ತೆ, ಮಧ್ಯದಲ್ಲಿ ಏನು ಹೋಲ್ ಇರಲ್ಲ, ಹೋಲ್ ಮಧ್ಯದಲ್ಲಿ ಇರಲ್ಲ. ಹಾಗೆ ಪೂರ್ಣ ಪ್ರಭ ಇರತ್ತೆ ಆ ಸೂರ್ಯನಲ್ಲಿ. ಮತ್ತೆ ಈ ರೀತಿ ಕಾಣುತ್ತೆ ಅಂದ್ರೆ ಇದು ತಪ್ಪು, ವಾಸ್ತವಿಕ ಅಂದ್ರೆ ಭ್ರಮೆ ಬರುತ್ತೆ ಅಂತ ಅರ್ಥ ಆಯ್ತು. ಭ್ರಮೆ ಬಂದದ್ದು ನಮ್ಗೆ ಏನಾದ್ರು ಕೆಲಸ ಆಗತ್ತಾ ಭ್ರಮೆ ಅಂತ ಪಡ್ಕೊಂಡ್ರೆ? ಈಗ ಕಪ್ಪೆ ಚಿಪ್ಪು ನೋಡಿ ಬೆಳ್ಳಿ ಅಂತ ತಿಳ್ಕೊಂಡ್ವಿ, ಆ ಬೆಳ್ಳಿನ ತಗೊಂಡು ಏನೋ ಒಂದು ಆಭರಣ ಮಾಡಿಸ್ಕೊಳ್ಲಿಕ್ಕಾಗತ್ತಾ? ಇಲ್ಲ. ಹಗ್ಗವನ್ನ ನೋಡಿ ಹಾವನ್ನ ತಿಳ್ಕೊಂಡ್ವಿ, ಆ ಹಾವಿನಿಂದ ನಾವೇನೋ ಪ್ರಯೋಜನ ಪಡ್ಕೊಳ್ಲಿಕ್ ಸಾಧ್ಯನಾ? ಆ ಹಾವನ್ನ ತಗೊಂಡು ಹೋಗಿ ಬೇರೆ ಅವ್ರಿಗೆ ತೋರಿಸಿ ಹೆದರ್ಸ್ಲಿಕ್ಕೆ ಆಗತ್ತಾ? ಇಲ್ಲ. ಯಾಕೆ? ಹಾವೇ ಇಲ್ವಲ್ಲ, ಅಲ್ಲಿರೋದ್ ಹಗ್ಗ. ಹಾಗಾದ್ರೆ ಭ್ರಮೆ ಯಾವ ವಿಷಯದ ಬಗ್ಗೆ ನಮಗ್ ಬರುತ್ತೆ, ಆ ಭ್ರಮೆಯಲ್ಲಿ ತೋರಿದ ವಸ್ತು ನಮ್ಗೆ ಏನು ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಅಂಥದ್ರಲ್ಲಿ ಸವಿತೃ ಸುಶಿರ ಇದೆ. ಅಂದ್ರೆ ಸೂರ್ಯನಲ್ಲಿರೋ ಹೋಲ್, ಆ ರಂಧ್ರ, ಅದು ನಾವು ನೋಡ್ತೀವಿ, ದರ್ಶನ ಮಾಡ್ತೀವಿ. ಇದೆಲ್ಲೋ ಕೆಲವರಿಗೆ ಆ ರೀತಿ ಕಾಣಿಸುತ್ತೆ. ಅದು ಕಂಡ್ರೆ ಅವನಿಗೇನೋ ಅಶುಭ ಆಗತ್ತೆ ಮುಂದೆ ಅಂತ ಸೂಚನೆ ಅದು. ಆದ್ರೆ ಅದು ಇಲ್ಲವೇ ಇಲ್ಲ. ಇಲ್ಲದೆ ಇರೋ ವಸ್ತು ನಮ್ಗೆ ಹೇಗ್ ಮಾಡ್ಲಿಕ್ಕೆ ಸಾಧ್ಯ? ಏನು ಉಪಕಾರ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಇರ್ಬೇಕಲ್ಲ ವಸ್ತು, ಜಗತ್ನಲ್ಲಿ ಇದ್ರೆ ಅದ್ರಿಂದ ನಮ್ಗೆ ಏನಾದ್ರು ಕೆಲಸ ಆಗತ್ತೆ. ಸುಳ್ಳಾದ ವಸ್ತು ನಮ್ಗೆ ಏನ್ ಮಾಡಿಕೊಡತ್ತೆ ಅಂತ ಪ್ರಶ್ನೆ ಮಾಡ್ಕೊಂಡು ಅದ್ವೈತಿಗಳು ಹೇಳ್ತಾರೆ, ನೋಡಿ ಅದಕ್ಕೆ ನಾವ್ ಹೇಳಿದ್ದು ಸುಳ್ಳಾದದ್ದೇ ನಿಮಗ್ ಮಾಡ್ಕೊಡೋದು ಅಂತ. ಕಪ್ಪೆ ಚಿಪ್ಪನ್ ನೋಡಿ ಬೆಳ್ಳಿ ಅಂತ ತಿಳಿದ್ವಿ, ಏನು ಆಭರಣ ಮಾಡಿಸ್ಕೊಳ್ಲಿಕ್ಕಾಗಲ್ಲ ಅಂದ್ರೆ ನಾವ್ ಹೇಳ್ತೀವಿ ಹಗ್ಗವನ್ನ ನೋಡಿ ಹಾವಂತ ತಿಳ್ಕೊಂಡಲ್ಲ. ಹಾವಂತ ತಿಳ್ಕೊಂಡಿದ್ದಕ್ಕೆ ಒಬ್ಬ ಸತ್ತೇ ಹೋದ. ಯಾಕೆ ಸತ್ತ ಹೋದ? ಹಾವೇನ್ ಕಚ್ಚಲಿಲ್ಲ ನಿಜ, ಹಾವು ಅಂತ ಅಲ್ಲಿ ಇದೆಯಲ್ಲ ಸುಳ್ಳಾದ ಹಾವು, ಆ ಹಾವು ಏನ್ ಕೆಲಸ ಮಾಡ್ತು? ಅವನ್ನ ಸಾಯಿಸೋ ಹಾಗೆ ಮಾಡ್ತು. ಹಾಗಾದ್ರೆ ಸುಳ್ಳಾದ ವಸ್ತುಗಳು ನಮ್ ಕೈಲಿ ಏನ್ ಬೇಕಾದ್ರೂ ಮಾಡಿಸ್ಬೋದು, ಏನ್ ತಪ್ಪೇನಿಲ್ಲ. ಹಾಗೆ ಕನಸ್ತಲ್ಲಿರೋ ಪದಾರ್ಥಗಳೆಲ್ಲ ಸುಳ್ಳು. ಕನಸ್ತಲ್ಲಿ ಹಾವು ನೋಡ್ದ, ಸತ್ತೇ ಹೋದ. ಕನಸ್ತಲ್ಲಿ ಇನ್ನೇನೋ ಸ್ವಾಪ್ನಕಾಮಿನಿ ಸಂಭೋಗ ಆಯ್ತು, ಚರಮಧಾತು ವಿಸರ್ಗ ಆಯ್ತು, ಎಲ್ಲ ಸುಳ್ಳಾದ ವಸ್ತು. ಅದು ನಿಜ ಆಯ್ತಲ್ಲ, ಅದನ್ನ ಎಲ್ಲ ಸುಳ್ಳೇ ಕಾರ್ಯ ಕೆಲಸ ಮಾಡಿ ಕೊಡುತ್ತೆ ನಮಗೆ ಅಂತ ಅವನೊಂದು ಪ್ರಬಲ ಆಕ್ಷೇಪವನ್ನ ಮಾಡ್ತಾನೆ. ಅದಕ್ಕೆ ನಾವು ಉತ್ತರ ಹೇಳೋದು, ಯಾರಂದಿದ್ ಸುಳ್ಳು? ಸವಿತೃ ಸುಶಿರ, ಸೂರ್ಯನ ಒಳಗಡೆ ಇರೋ ರಂಧ್ರ ನಿಜ, ಸುಳ್ಳು ಅದಿಲ್ಲ. ಆದ್ರೆ ಅದ್ರ ಜ್ಞಾನ ಬರತ್ತಲ್ಲ, ಅದು ಯಾರು ಸುಳ್ಳು ಅಂತಾರ? ಈ ಕಪ್ಪೆ ಚಿಪ್ಪನ್ನ ನೋಡಿ ಬೆಳ್ಳಿ ಅಂತ ನಾವ್ ಹೇಳಿಕ್ ಬರಲ್ಲ, ಬೆಳ್ಳಿ ಅಂತ ನಾವ್ ಅಲ್ಲಿ ಇದೆ ಅಂತ ಹೇಳಿಕ್ ಬರಲ್ಲ. ಯಾಕೆ? ಬೆಳ್ಳಿ ಅಲ್ಲಿ ಇಲ್ಲ, ಅದ್ ಸುಳ್ಳು. ಹಾಗಂತ ಹೇಳಿ ಬೆಳ್ಳಿಯ ಜ್ಞಾನ ಬರೋದ್ ಸುಳ್ಳ? ಬೆಳ್ಳಿಯ ಜ್ಞಾನ ಬರೋದ್ ಸತ್ಯ. ಹಾಗೆ ಈ ಸ್ವಾಪ್ನಕಾಮಿನಿ
ಸಂಭೋಗ ಏನಾಯ್ತು, ಅವನಿಗೆ ಸ್ವಾಪ್ನಕಾಮಿನಿ ಆ ವಸ್ತು ಇರಬೇಕು ಅಂತಿಲ್ಲ. ಆ ಸ್ವಾಪ್ನಕಾಮಿನಿ ಜ್ಞಾನ ಬಂದ್ರು ಸಾಕು, ಒಂದು ಸ್ತ್ರೀ, ಸುಂದರ ಸ್ತ್ರೀಯ ಜ್ಞಾನ ಬಂದ್ರು ಸಾಕು, ಅವನಿಗೆ ಚರಮಧಾತು ವಿಸರ್ಗ ಆಗ್ಬಿಡತ್ತೆ ಅಂತ. ಇಲ್ಲಿಂದ ಒಟ್ಟೇನ್ ಇಲ್ಲಿ ಹೇಳ್ಕೊಟ್ರು ನಮಗೆ ಅಂದ್ರೆ, ಈ ಭಾಗದಿಂದ ಸುಧಾದಲ್ಲಿ ಒಂದು ವಸ್ತು ಇರಬೇಕು ಅಂತಿಲ್ಲ, ಭ್ರಮೆಯಲ್ಲಿ ಆ ವಸ್ತುವಿನ ಜ್ಞಾನ ಬಂದ್ರು ಸಾಕು, ಅದು ನಮಗೆ ಕೆಲಸವನ್ನ ಮಾಡಿಕೊಡುತ್ತೆ. ಹೇಗೆ ಹಗ್ಗವನ್ನ ನೋಡಿ ಹಾವನ್ನ ತಿಳ್ಕೊಂಡ್ರೆ ಹಾವರ ಇರ್ಬೇಕು ಅಂತಿಲ್ಲ, ನಾವು ಹಾವಿನ ಭ್ರಮೆ ಪಡ್ಕೊಂಡ್ರು ಸಾಕು, ನಮ್ಗೆ ಅದ್ರಿಂದ ಭಯ ಆಯ್ತು, ಎಲ್ಲವೂ ಆಗತ್ತೆ. ಹಾಗಾದ್ರೆ ಸುಳ್ಳಾದ ವಸ್ತುನು ನಮಗೆ ಏನೋ ಒಂದು ಕಾರ್ಯವನ್ನ ಮಾಡಬಹುದಲ್ಲ ಅಂತ. ಆದ್ರೆ ನಮ್ಮ ಉತ್ತರ ಏನದಕ್ಕೆ ಅಂದ್ರೆ, ಅಲ್ಲಿ ಸುಳ್ಳಾದ ವಸ್ತು ಯಾವ್ದಿದೆ ಅದು ನಮಗೆ ಏನು ಮಾಡ್ಕೊಳ್ಲಿಕ್ ಸಾಧ್ಯ ಇಲ್ಲ. ಯಾಕೆಂದ್ರೆ ಹಗ್ಗವನ್ನ ನೋಡಿ ಹಾವಿದೆ, ಹಾವಿನಿಂದ ನಮ್ಗೆ ಮರಣ ಆಯ್ತು ಅಂತ ನಾವ್ ಹೇಳ್ತೀವಿ. ಹಾವಿನಿಂದ ಮರಣ ಆಗಿದ್ದಲ್ಲ, ಹಾವಿನ ಜ್ಞಾನದಿಂದ ನಮಗೆ ಮರಣ ಆಯ್ತು. ನಾವು ಸತ್ತಿದ್ ಯಾಕೆ, ಹಾವು ಅಂತ ತಿಳ್ಕೊಂಡ್ವಿ, ಜ್ಞಾನ ಇರೋದ್ರಿಂದ ನಮ್ಗೆ ಹೆದರಿಕೆ ಆಗಿ ನಮ್ಮ ಧಾತುಗಳಲ್ಲಿ ಮನಸ್ಸಿನಲ್ಲಿ ಪರಿಣಾಮ ಆಗಿ ಅದು ಹಾರ್ಟ್ ಅಟ್ಯಾಕ್ ಆಯ್ತು, ಮುಂದಕ್ಕೆ ಹೋದ ಅವನು. ಅಂತೂ ಹಾವು ಮರಣಕ್ಕೆ ಕಾರಣ ಆಗ್ಲಿಲ್ಲ, ಹಾವಿನ ಭ್ರಮೆ, ಹಾವಿನ ಜ್ಞಾನ ಕಾರಣ. ಆ ಜ್ಞಾನ ಅಂತೂ ಸತ್ಯ. ಹಾಗಾದ್ರೆ ಯಾವ್ದು ಸುಳ್ಳೋ, ಹಾವು ಯಾವ್ದು ಸುಳ್ಳಾಗಿದೆಯೋ ಅದರಿಂದ ನಮಗ್ ಮರಣ ಆಗ್ಲಿಲ್ಲ. ಯಾವ್ದು ಮರಣಕ್ಕೆ ಕಾರಣ ಆಯ್ತೋ ಅದು ಹಾವಿನ ಜ್ಞಾನ, ಅದು ಯಾವತ್ತೂ ಸತ್ಯ. ಹಾಗಾದ್ರೆ ಹಾವು ಸುಳ್ಳು, ಆದ್ರೆ ಹಾವಿನ ಜ್ಞಾನ ಸತ್ಯ. ಕಪ್ಪೆ ಚಿಪ್ಪಿನಲ್ಲಿ ತೋರಿದ ಬೆಳ್ಳಿ ಅದು ಸುಳ್ಳು, ಆದ್ರೆ ಬೆಳ್ಳಿಯ ಜ್ಞಾನ ಅದು ಸತ್ಯ. ಹಾಗೆ ಸೂರ್ಯನಲ್ಲಿ ರಂಧ್ರ ಏನಿದೆ, ಸವಿತೃ ಸುಶಿರ ಅಂತ ಏನ್ ಕರಿತೀವಿ, ಆ ಸವಿತೃ ಸುಶಿರ ಸುಳ್ಳು, ಆದ್ರೆ ಅದರ ಜ್ಞಾನ ನಮಗ್ ಬರೋದು ಸತ್ಯ. ಅದೇ ತರ ಕನಸಿನಲ್ಲಿ ತೋರುವಂತಹ ಸ್ವಾಪ್ನ ಪದಾರ್ಥ ಯಾರು, ಸ್ವಾಪ್ನ ಕಾಮಿನಿ ಸ್ತ್ರೀ, ಆ ಸ್ತ್ರೀ ಸುಳ್ಳು ಅಲ್ಲಿಲ್ಲ ಕನಸಿನಲ್ಲಿ, ಅದ ಸ್ತ್ರೀ ಜ್ಞಾನ ಇದೆ, ಆದ್ರಿಂದ ಅವನಿಗೆ ಚರಮಧಾತು ವಿಸರ್ಗ ಆಯ್ತು ಅಂತ. ಈ ತರ ಉತ್ತರ ಕೊಡೋದಿದೆ, ಆದ್ರೆ ತತನ ಆದರಣೀಯಂ, ಆ ಉತ್ತರದ ಬಗ್ಗೆ ನಿಮ್ ಗಮನ ಹರಿಸ್ಬೇಡಿ, ಅದು ಉತ್ತರ ಅಷ್ಟು ಆದರ ಅಲ್ಲಿ ಪಡಬೇಡಿ ಅಂತ. ಯಾಕೆ ಅಂತಂದ್ರೆ ನಮಗೆ ಇಲ್ಲಿ ಹೇಳೋದು ಸಂಸ್ಕಾರಮಯವಾದ ಪದಾರ್ಥನೇ ಆ ಕೆಲಸ ಮಾಡತ್ತೆ. ಕನಸಿನಲ್ಲಿ ತೋರೋ ಪದಾರ್ಥಕ್ಕೂ ಭ್ರಮೆಗೂ ತುಂಬಾ ವ್ಯತ್ಯಾಸ ಇದೆ. ಈಗ ಕನಸಿನಲ್ಲಿ ಒಂದು ಹಾವನ್ನು ನೋಡಿದ್ವಿ, ಹಾವಿನಿಂದಲೇ ಮರಣ ಆಗಿದ್ದಲ್ಲಿ, ಹಾವಿನ ಜ್ಞಾನ ಬಿಡಿ, ಹಾವಿನಿಂದಲೇ ಮರಣ ಆಯ್ತು, ಹಾವು ಕಾರಣ ಆಗತ್ತೆ. ಯಾಕೆ, ಹಾವು ಸತ್ಯ, ಹಾವು ಸೃಷ್ಟಿ ಆಗಿದೆ ನಿಜ. ಈಗ ನಾವು ಎರಡು ದೃಷ್ಟಾಂತ ಇಟ್ಕೊಳ್ಳೋಣ, ಭ್ರಮೆ ಮತ್ತೆ ಸ್ವಪ್ನ. ಈಗ ಎಚ್ಚರಾವಸ್ಥೆ ಕನಸಿನ ಅವಸ್ಥೆ ಬಿಟ್ಬೋಣ. ಈಗ ಕನಸಿನ ಅವಸ್ಥೆಗೂ ಮತ್ತೆ ಭ್ರಮೆ ಅವಸ್ಥೆ, ಭ್ರಮೆ ಪಟ್ಟಾಗ ಹೊರಗಡೆ, ಕನಸು ಬಂದಾಗ ಎರಡಕ್ಕೂ ತುಲನೆ ಮಾಡ್ಬೇಕು, ಸಾಮ್ಯತೆ ಹೇಗಿದೆ ಅಂತ ನೋಡ್ಬೇಕು. ಭ್ರಮೆ ಇವಾಗ ಬರೋದು ಹಗ್ಗ ನೋಡಿ ಹಾವು ಅಂತ ತಿಳ್ಕೊಂಡ ಹೊರಗಡೆ ಇದ್ದಾಗ ಎಚ್ಚರಾವಸ್ಥೆಯಲ್ಲಿ, ಕನಸಿನಲ್ಲಿ ಹಾವನ್ನು ನೋಡ್ದ. ಇದೇನ್ ವ್ಯತ್ಯಾಸ ಇದೆ ಅಂದ್ರೆ, ಎರಡೂ ನಮಗೆ ಭಯ ಆಗತ್ತೆ. ಎರಡು ನೋಡಿದಾಗ್ಲು, ಹಗ್ಗ ನೋಡಿ ಹಾವು ಅಂತ ಅಲ್ಲಿ ನೋಡಿದಾಗ್ಲೂ ಭಯ, ಕನಸಿನಲ್ಲಿ ಹಗ್ಗ ಅಂತ ಹಾವು ನೋಡಿದಾಗ್ಲೂ ಭಯ ಆಯ್ತು. ವ್ಯತ್ಯಾಸ ಏನು ಅಂದ್ರೆ, ಕನಸಿನಲ್ಲಿ ನೋಡೋ ಹಾವು ಸತ್ಯ, ಹೊರಗಡೆ ಭ್ರಮೆಯಲ್ಲಿ ನೋಡಿದ ಹಾವು ಅದು ಸುಳ್ಳು. ಒಂದ್ ಕಡೆ ಸುಳ್ಳು, ಇನ್ನೊಂದ್ ಕಡೆ ಸ್ವಪ್ನದಲ್ಲಿ ಕಾಣೋದು ಮಾತ್ರ ಸತ್ಯ. ಅದೇ ತರ ಹೊರಗಡೆ ಸ್ವಾಪ್ನ ಕಾಮಿನಿ ಸಂಭೋಗ, ಸ್ವಪ್ನ ಕಾಮಿನಿ ಇದ್ದಾಳೆ ಸತ್ಯ, ಕನಸಿನಲ್ಲೂ ಸ್ವಾಪ್ನ ಕಾಮಿನಿ ಆ ಸ್ತ್ರೀ ಇದ್ದಾಳೆ, ಅವಳು ಸತ್ಯ. ಹೇಗೆ ಅವಳು ಹುಟ್ಟಿದ್ದು, ಹೇಗೆ ನಮ್ಮ ಸಂಸ್ಕಾರದಿಂದ ಹುಟ್ಟಿದ್ದು. ಅವಳು ನೋಡಿ ನೋಡಿ ಇವನು ಅವಳ ಬಗ್ಗೆ ಕೇಳಿ ಕೇಳಿ ಸಂಸ್ಕಾರದಿಂದ ಆ ಚಿತ್ರವನ್ನ ನಿರ್ಮಾಣ ಮಾಡ್ಕೊಂಡಿದ್ದಾನೆ ಕನಸಿನಲ್ಲಿ. ಸಂಸ್ಕಾರದಿಂದ ಆ ಪದಾರ್ಥ ಸ್ವಾಪ್ನ ಕಾಮಿನಿ ಸೃಷ್ಟಿಯಾಗಿದೆ, ಅವಳೇ ಅದಕ್ಕೆ ಕಾರಣ. ಅವಳು ಭ್ರಮೆಯಲ್ಲ, ಅವಳ ಜ್ಞಾನ ಸರಿಯಾಗಿದೆ, ಅವಳು ಇದ್ದಾಳೆ, ಆದ್ರೆ ಎಲ್ಲ ಸಂಸ್ಕಾರಮಯವಾದ ಪದಾರ್ಥ. ಅದ ಹೊರಗಡೆ ಇದ್ದ ಪದಾರ್ಥ ಏನಾದ್ರು ಭ್ರಮೆ ನೋಡಿದ್ರೆ, ಭ್ರಮೆಯಲ್ಲಿ ಕಂಡಿದ್ರೆ ನಾವು, ಅಂತ ವಸ್ತು ಸತ್ಯ ಆಗಿರೋದಿಲ್ಲ ಅಂತ. ಆದ್ರೆ ನ್ಯಾಯಾಮೃತದಲ್ಲಿ ಏನ್ ಮಾಡಿದ್ದಾರೆ ಈ ಸಂದರ್ಭದಲ್ಲಿ, ಇಲ್ಲ ಸ್ವಾಪ್ನ ಕಾಮಿನಿ ಜ್ಞಾನ ಬಂದ್ರು ಸಾಕು, ಆ ರೀತಿ ರೇತೋ ವಿಸರ್ಗ ಆಗತ್ತೆ ಅಂತ ಒಂದು ಮಾತು ಬಂದಿದೆ ನ್ಯಾಯಾಮೃತದಲ್ಲಿ. ಹಾಗಾದ್ರೆ ಹೇಗೆ ಸವಿತೃ ಸುಶಿರ, ಸೂರ್ಯನ ಒಳಗಡೆ ಆ ರಂಧ್ರ ಇದೆ ಅಂತ ಅದಿರ್ಬೇಕು ಅಂತಿಲ್ಲ, ಸೂರ್ಯ ಹಾಗಿಲ್ಲ, ಆದ್ರೆ ನಮಗ ಆ ರೀತಿ ಜ್ಞಾನ ಬಂದ್ರೆ ಆ ಕೆಲಸ ಆಗತ್ತೆ. ಹಾವು ಹಗ್ಗದಲ್ಲಿ ಅಲ್ಲಿ ಮೇಲೆ ಕೂತಿರ್ಬೇಕು ಅಂತಿಲ್ಲ, ಹಗ್ಗನೇ ಹಾವು ಅಂತ ಭ್ರಮೆ ಪಟ್ರು ಸಾಕು, ಜ್ಞಾನ ಬಂತ ಸಾಕು, ಜ್ಞಾನ ಬಂದ್ರೆ ಕೆಲಸ ಆಗತ್ತೆ. ಯಾಕಂದ್ರೆ ಕಣ್ಣು ಮುಚ್ಕೊಂಡಿದ್ರೆ ಹಗ್ಗ ಮುಂದಿದೆ, ಅದನ್ನ ನಾವೇನ್ ಕಣ್ ತೆಗೆದು ಅದು ಹಾವು ಅಂತ ಭ್ರಮೆ ಪಟ್ಟಿಲ್ಲ, ಪಡೆದೇ ಇದ್ರೆ ಏನೋ ಆಗಲ್ಲ ಆ ಸುಳ್ಳಾದ ಹಾವಿನಿಂದ. ಕಣ್ಣು ಬಿಟ್ಟು ನೋಡಿ ಭ್ರಮೆಗೊಂಡ್ರೆ ಅದರ ಜ್ಞಾನ ಬಂದ ಮೇಲೆ ನಮಗೇನೋ ಒಂದು ಫಲ ಆಗತ್ತೆ. ಆತರ ಸ್ವಾಪ್ನ ಕಾಮಿನಿ ಇರ್ಬೇಕು ಅಂತಿಲ್ಲ, ಸ್ವಾಪ್ನ ಕಾಮಿನಿಯ ಜ್ಞಾನ ಇದ್ರೆ ಸಾಕು, ಅಲ್ಲಿ ಚರಮಧಾತು ವಿಸರ್ಗ ಆಗತ್ತೆ ಅಂತ ಒಂದು ನ್ಯಾಯಾಮೃತದಲ್ಲಿ ಒಂದು ಉತ್ತರ ಕೊಟ್ಟಿದ್ದಾರೆ. ಆದ್ರೆ ಆ ಉತ್ತರ ತಗೊಂಡ್ರೆ ಏನಾಗ್ಬಿಡತ್ತೆ ನಮಗೆ, ಹಾಗಾದ್ರೆ ಸ್ವಪ್ನ ಪದಾರ್ಥ ಸುಳ್ಳು ಅಂತ ಆಗ್ಬೋದು, ಸುಳ್ಳಾದ್ರೂ ಅದರ ಜ್ಞಾನ ಇದ್ರೆ ಸಾಕು ಕೆಲಸ ಆಗತ್ತೆ ಅಂತ. ಆದ್ರೆ ಇದು ನಮ್ಮ ಮೂಲ ಸಿದ್ಧಾಂತಕ್ಕೆ ತೊಂದರೆ ಆಗ್ಬಿಡತ್ತೆ. ಯಾಕೆ, ಸ್ವಪ್ನ ಪದಾರ್ಥಗಳು ಸತ್ಯ ಅಂತ ನಾವು ಒಪ್ಪೋರು, ಸುಳ್ಳಾದ್ರೂ ಅದರ ಜ್ಞಾನ ಸತ್ಯ ತಾನೆ ಅಂತ ಬೇರೆ ತರ ಕೂಡಿಸ್ಬೋದು ಅಂತ ಅನ್ಸುತ್ತೆ. ಆದ್ರೆ ನ್ಯಾಯಾಮೃತದಲ್ಲಿ ಹೇಳಿದ ವಿಷಯ ಅದು ಅಂಗೀಕಾರವಾದ ಅಂತ ತಿಳಿಬೇಕಂತೆ. ಅಂಗೀಕಾರವಾದ ಅಂದ್ರೆ ಏನು, ಬೇರೆಯವ್ರ ಮತ ಒಪ್ಪಿಕೊಂಡು ಉತ್ತರ ಕೊಡೋದು, ಬೇರೆಯವ್ರ ಮತ ಒಪ್ಪಿ ಆದ್ರೂ ನಿಮ್ ಮತ ಸರಿ ಇಲ್ಲ ಅಂತ ತೋರಿಸ್ಕೊಡ್ಲಿಕ್ಕೆ ಆ ರೀತಿ ಅಂಗೀಕಾರವಾದ ಅಂತ. ಕೆಲವು ಸರಿ ಜಗಳ ಆಡ್ಬಿಡ್ತಾರೆ ಇಬ್ರು,
ಕೊನೆ ಆಯ್ತಪ್ಪ ನೀನೇನ್ ಹೇಳಿದ್ಯೋ ಅದನ್ನ ಒಪ್ಕೊಂಡು ನಾನು ನಿನಗೆ ಉತ್ತರ ಕೊಡ್ತೀನಿ ಅಂತ ಹೇಳ್ತೀವಲ್ಲ, ಆತರ ಶಾಸ್ತ್ರದಲ್ಲೂ ಅಂಗೀಕಾರವಾದ ಅಂತ ಇರತ್ತೆ. ಅವನ ಮತ ಅದು, ಅದನ್ನ ಒಪ್ಪಿಕೊಂಡು ನ್ಯಾಯಾಮೃತದಲ್ಲಿ ವ್ಯಾಸರಾಜರು ಉತ್ತರ ಕೊಟ್ಟಿದ್ದು. ವಾಸ್ತವಿಕವಾಗಿ ಸ್ವಪ್ನ ಪದಾರ್ಥ ಸತ್ಯ, ಸತ್ಯವಾದ ಅದರ ಜ್ಞಾನವೂ ಸತ್ಯ, ಆದ್ರಿಂದಲೇ ಆ ಕಾರ್ಯ ಆಗಿದ್ದು, ಅದೆಲ್ಲ ಒಪ್ಕೊಳ್ಳೇಬೇಕು. ಈ ರೀತಿ ತಮ್ಮ ಮತ ಅಲ್ಲ, ಅದು ಪರಮತ, ಇನ್ನೊಬ್ಬರ ಮತ ಇಟ್ಕೊಂಡು ಹೇಳಿದ್ದು ಆ ಸ್ವಾಪ್ನಕಾಮಿನಿ ಸಂಭೋಗದ ವಿಚಾರವನ್ನ ಕುರಿತು ಅಷ್ಟು ಬಂದಿದೆ ಅಂತ ಇಷ್ಟನ್ನ ಹೇಳಿದ್ದಾರೆ. ಇದೆಲ್ಲ ವಾಕ್ಯಾರ್ಥ ವಿನೋದ ಅನ್ನೋ ಗ್ರಂಥದಲ್ಲಿ ಇನ್ನೂ ವಿಚಾರ ಮಾಡಿದ್ದಾರೆ, ಅದನ್ನಲ್ಲಿ ನೋಡ್ಬೇಕು ಅಂತ ಇಲ್ಲಿ ರತ್ನಮಾಲಾಕಾರರು ಹೇಳ್ತಾರೆ. ವಾಕ್ಯಾರ್ಥ ರತ್ನಮಾಲಾಕಾರರು ಎಲ್ಲ ಪಾಂಡುರಂಗಿ ವಂಶ, ಪಾಂಡುರಂಗಿ ಮನೆತನದವರು ಬರ್ದಿರೋ ವ್ಯಾಖ್ಯಾನಗಳಿದು. ವಿದ್ಯಾಧೀಶ ತೀರ್ಥರು ಅಂತ, ನೀವು ಉಡುಪಿಗೆ ಹೋದ್ರೆ ಅಲ್ಲಿ ಉತ್ತರಾದಿ ಮಠದಲ್ಲಿ ಒಂದು ಪ್ರತೀಕ ಇಟ್ಟಿದ್ದಾರೆ, ವಿದ್ಯಾಧೀಶ ತೀರ್ಥರ ಪ್ರತೀಕ. ಅಲ್ಲಿ ವೃಂದಾವನದ ಪಕ್ಕಕ್ಕೆ ಒಬ್ರು ಹಿಂಗ್ ಕೂತಿರೋರು ಸನ್ಯಾಸಿಗಳು ಒಂದು ಪ್ರತೀಕ ಇಟ್ಟಿರ್ತಾರೆ, ಇದು ಕಲ್ಲಿನ ಇದು, ಅದು ನೋಡ್ಬೋದು. ವಿದ್ಯಾಧೀಶ ತೀರ್ಥರು ಅಂತ. ಈ ವಾಕ್ಯಾರ್ಥ ಚಂದ್ರಿಕಾ ಅಂತ ಒಂದು ಗ್ರಂಥ ಇದೆ, ಆ ಉದ್ಗ್ರಂಥ, ಈ ಟಿಪ್ಪಣಿ ಗ್ರಂಥ ಸುಧಾಕ್ಕೆ ಅದನ್ನು ಬರೆದವರು ಅವರು ಮಹಾನುಭಾವರು, ಅಲ್ಲೇ ಕೂತು ಬರ್ದಿದ್ದು ಅಂತ, ಉಡುಪಿ ಕ್ಷೇತ್ರದಲ್ಲಿ ಬರ್ದಿದ್ದು ಅಂತ ಹೇಳ್ತಾರೆ. ಅಂತ ವಿದ್ಯಾಧೀಶ ತೀರ್ಥರು ಅವರ ಪರಂಪರೆನವರೇ ಈ ವಾಕ್ಯಾರ್ಥ ರತ್ನಮಾಲ ಮತ್ತೆ ಈ ವಾಕ್ಯಾರ್ಥ ವಿನೋದ ಅನ್ನುವ ಗ್ರಂಥ, ಇದೆಲ್ಲ ಅವರ ಪರಂಪರೆಯಲ್ಲೇ ಬಂದಿದ್ದು. ತುಂಬಾ ಅವರು ಅದ್ಭುತವಾಗಿ ಟಿಪ್ಪಣಿಗಳನ್ನ ರಚನೆ ಮಾಡಿದ್ದಾರೆ. ಒಂದು ಸುಧಾದಲ್ಲಿ ಯಾವ ಟಿಪ್ಪಣಿ ನೋಡಿದ್ರು ಅವ್ರವ್ರೊಂದು ಕೊಡುಗೆ ಇದೆ. ಅದು ಒಂದೊಂದು ಮಠದ್ದು ಕೂಡ, ರಾಯರ ಮಠದ್ದು ಒಂದು ರಾಯರೇ ಇದ್ದಾರೆ, ಇನ್ನು ಅವರ ಮಠದ ಪರಂಪರೆಯಲ್ಲಿ ತುಂಬಾ ಜನ ಇದ್ದಾರೆ. ವ್ಯಾಸರಾಜ ಮಠದ ಪರಂಪರೆಯಲ್ಲಿ ಕಂಬಾಲು ರಾಮಚಂದ್ರ ತೀರ್ಥರು, ನಮ್ಗೆ ಇಲ್ಲಿ ಸಿಗ್ತಾ ಇಲ್ಲ ಇದುವರೆಗೂ ಅವ್ರ ವ್ಯಾಖ್ಯಾನ ಟಿಪ್ಪಣಿ ನಮ್ಗೆ ಹೇಳಲಿಕ್ಕೆ ಯಾಕೆ ಆಗ್ತಾ ಇಲ್ಲ ಅಂದ್ರೆ, ಈ 3ನೇ ಅಧ್ಯಾಯ 4ನೇ ಅಧ್ಯಾಯಕ್ಕೆ ಸಿಕ್ಕಿದೆ ಸ್ವಲ್ಪ. 3ನೇ ಅಧ್ಯಾಯಕ್ಕೆ ಕಂಬಾಲು ರಾಮಚಂದ್ರ ತೀರ್ಥರ ಟಿಪ್ಪಣಿ ಇದೆ, ಆದ್ರೆ ಅದು ಕೆಲವು ಯಾರೋ ಭಕ್ತರ ಮನೆಗಳಲ್ಲಿ ಇದೆ, ಅವ್ರು ಕೊಡ್ತಾ ಇಲ್ಲ ರಾಮಚಂದ್ರ ತೀರ್ಥರ ಟಿಪ್ಪಣಿ. ಅದು ಸಿಗ್ಬೇಕಾಗಿದೆ ನಮಗೆ. ಕಂಬಾಲು ರಾಮಚಂದ್ರ ಟಿಪ್ಪಣಿ 3ನೇ ಅಧ್ಯಾಯಕ್ಕೆ ಇದೆ ಸಮಗ್ರವಾಗಿ, ವ್ಯಾಸರಾಜ ಮಠದ ಪರಂಪರೆ ಬರೋ ಮಹಾನುಭಾವರು ಅವರ ಟಿಪ್ಪಣಿ ಇದೆ, ಸಿಗ್ತಾ ಇಲ್ಲ. ಹಾಗಾಗಿ ಇಲ್ಲೆಲ್ಲೂ ಪ್ರಿಂಟ್ ಆಗಿಲ್ಲ ಅದು, ಅದರಿಂದ ಅದನ್ನ ಹೇಳಲಿಕ್ಕೆ ಆಗ್ತಾ ಇಲ್ಲ ನಮ್ಗೆ. ಅದಕ್ಕೆ ಇನ್ನು ಮಿಕ್ಕಿದ ಮಠದ ಯತಿಗಳ ಟಿಪ್ಪಣಿ ಏನಿದೆ ಅದೆಲ್ಲವನ್ನು ಹೇಳ್ತಾ ಇದ್ದೀನಿ, ಆದ್ರೆ ಅವ್ರದ್ದು ಸಿಗ್ತಾ ಇಲ್ಲ. ಅವ್ರು ಸಿಗೋದು ನಮ್ಗೆ 1ನೇ ಅಧ್ಯಾಯಕ್ಕೆ ಮತ್ತೆ 2ನೇ ಅಧ್ಯಾಯಕ್ಕೆ ಸ್ವಲ್ಪ ಸ್ವಲ್ಪ ಸಿಗತ್ತೆ, ಅಲ್ಲಲ್ಲಿ 4ನೇ ಅಧ್ಯಾಯಕ್ಕೆ ಸಿಗತ್ತೆ. ಸೊ 3ನೇ ಅಧ್ಯಾಯಕ್ಕೆ ಸಮಗ್ರವಾಗಿ ನಾವೇನ್ ಶುರು ಮಾಡಿದೀವಿ ಅದೊಂದು ಟಿಪ್ಪಣಿ ಸಿಗ್ತಾ ಇಲ್ಲ. ಅದು ಯಾರ್ಯಾರ ಹತ್ರ ಇದ್ರೆ ನಮಗದ್ ಬೇಕು, ಅದು ಹೊರಗ್ ಬರ್ಬೇಕಾಗಿದೆ, ಅದೊಂದು ವಿಷಯ. ಅಂತೂ ಇಲ್ಲಿವರೆಗೆ ಈ ವಾಕ್ಯಾರ್ಥ ರತ್ನಮಾಲದಲ್ಲಿ ಬಂದ ವಿಷಯ. ನ್ಯಾಯಾಮೃತ ಬಿಟ್ಟು ಯಾರು ಮಾತಾಡೋಲ್ಲ. ವ್ಯಾಸರಾಜರ ಗ್ರಂಥ ಏನಿದೆ ಅದನ್ನ ಮತ್ತೆ ಎಲ್ಲಾ ಟಿಪ್ಪಣಿಕಾರರು ಕೂಡ ಮತ್ತೆ ನೆನಪಿಸ್ಕೊಂಡು ಹೋಗ್ತಾ ಇರ್ತಾರೆ. ಆ ವಿಷಯವನ್ನೊಂದು ಗಮನಿಸಿ ಅಂತ ಹೇಳ್ತಾ, ಇನ್ನೊಂದು ಪ್ಯಾರ ಇದೆ, ಅದನ್ನ ಮತ್ತೆ ನಾಳೆ ನೋಡೋಣ. ನಾಳೆ ಸಂಧ್ಯಾಧಿಕರಣ ಮುಕ್ತಾಯ ಆಗತ್ತೆ, ನಾಳೆ ಮುಕ್ತಾಯ ಆಗಿ ಮುಂದಕ್ಕೆ ಬೇರೆ ಅಧಿಕರಣ. ಇದು ಒಂದು ಬುಕ್ ಮುಗೀತು, ಅದೇ ಬಹುಶಃ ಹೋದ್ ಪಾಠದಲ್ಲಿ ಹೇಳಿದ್ದೆ ಅಂತ ಕಾಣುತ್ತೆ. ಒಂದು ಸಂಪೂರ್ಣ ಒಂದು ಬುಕ್ ಮುಗೀತು, 251 ಸುಧಾಮೂಲ ಈ ಬುಕ್ ನಲ್ಲಿದೆ. ಒಟ್ಟು ಸಂಪೂರ್ಣ ಈ ಸುಧಾ ಒಂದು ಬುಕ್ 18ನೇ ಭಾಗ ಮುಗಿತಾ ಬರುತ್ತೆ ಅಂತ ಹೇಳ್ತಾ, ಇಂದಿನ ಈ ಪಾಠವನ್ನ ಅಸ್ಮದ್ ಗುರುವಂತರ್ಗತ ವ್ಯಾಸತೀರ್ಥ ಗುರುವಂತರ್ಗತ ಭಾರತೀ ರಮಣ ಮುಖ್ಯ ಪ್ರಾಣಾಂತರ್ಗತ ಶ್ರೀಮನ್ ಮೂಲ ಗೋಪಾಲ ಕೃಷ್ಣನಿಗೆ ಅರ್ಪಣೆ ಮಾಡ್ತೇನೆ. ಶ್ರೀಕೃಷ್ಣ ಅರ್ಪಣ. ನಮಸ್ಕಾರ ಆಚಾರ್ಯ ರೇಸಿಂಗ್. ನಮಸ್ಕಾರ ಸರ್. ಆಚಾರ್ಯ, ನನ್ನ PDF ಒಂದು ಕಳಿಸಿರ ವಾಟ್ಸ್ಆಪ್ ನಲ್ಲಿ, ಅಲ್ಲಿ ನ್ಯಾಯಮಾಲ ಅಂತ ಹೇಳಿ ಒಂದು ಇದ್ ಮಾಡಿದ, ಎಲ್ಲಿ ಸೇರ್ಸ್ಕೊಳ್ಳೋ ಸುಧಾ ಬುಕ್ ನಲ್ಲಿ ಸಂಧ್ಯಾಧಿಕರಣ. ನ್ಯಾಯಮಾಲ ಅಂತ ಏನಿಲ್ಲ, ಸ್ಟಾರ್ಟಿಂಗು ಇವಾಗ 3ನೇ ಅಧ್ಯಾಯದಲ್ಲಿ ಸ್ಟಾರ್ಟಿಂಗ್ ಒಂದು ಶ್ಲೋಕಗಳಿದೆ ಅನುವ್ಯಾಖ್ಯಾನ ಅಂತ. ಅನುವ್ಯಾಖ್ಯಾನ ಆಚಾರ ಶ್ಲೋಕಗಳನ್ನ ನ್ಯಾಯಮಾಲ ಅಂತ ಕರೀತಾರೆ. ಅಂದ್ರೆ ಎಲ್ಲಾ ಅಧಿಕರಣದ ಬಗ್ಗೆ ಒಂದು 20 ಅಧಿಕರಣದ ಬಗ್ಗೆ ವಿಚಾರ ಹೇಳಿದ್ದೆ ನಿಮ್ಗೆ, ಅದು ನ್ಯಾಯಮಾಲ ಅಷ್ಟೇ, ಅದು ಹೊಸದೇನಿಲ್ಲ. ನೀವು ಸ್ಟಾರ್ಟಿಂಗ್ ತೆಗೆದ್ರೆ 1ನೇ ಪಾದದಲ್ಲಿ ಒಂದಿಷ್ಟು ಸ್ಟಾರ್ಟಿಂಗ್ ಶ್ಲೋಕ ಸಿಗತ್ತೆ, ಅದು ಮತ್ತೆ 2ನೇ ಪಾದದಲ್ಲಿ ಸಂಧ್ಯಾಧಿಕರಣ ಶುರು ಆಗೋ ಮುಂಚೆ ಒಂದಿಷ್ಟು ಶ್ಲೋಕ ಸಿಗತ್ತೆ, ಅದನ್ನ ನ್ಯಾಯಮಾಲ ಅಂತ ಕರೀತಾರೆ. ಅದನ್ನ ಅಲ್ಲಿ ಹಾಕಿದೆ. ನೀವು ಬೇಕಾದ್ರೆ ಅದನ್ನ ಕಳಿಸ್ತೀನಿ ನಿಮ್ಗೆ, ಒಂದು ಮೆಸೇಜ್ ಮಾಡಿ ಆ ಭಾಗ ಕಳಿಸ್ತೀನಿ. ಆಚಾರ ಅನುವ್ಯಾಖ್ಯಾನ ಅದು? ಹೌದು, ಅನುವ್ಯಾಖ್ಯಾನ. ಸೆಲೆಕ್ಟ್ ಮಾಡಿ ಸೆಲೆಕ್ಟ್ ಮಾಡಿ ಅದೇ ಆಗಿರೋದು. ಏನಾಚಾರ ಸ್ಟಾರ್ಟಿಂಗ್ ಮೊದಲು ಒಂದು 4-5 ರೆಕಾರ್ಡ್ ಇಂದ 15ನೇ ರೆಕಾರ್ಡ್ ಇಂದ ಬಹುಶಃ ಅಲ್ಲಿಂದ ಅದೇ ಪಾಠ ಆಗಿದೆ, ಆ ನ್ಯಾಯಮಾಲ. ಅದನ್ನ ಕೇಳಿದ್ರು ಯಾರೋ, ಅದಕ್ಕೋಸ್ಕರ ಹಾಕಿದೆ. ಮತ್ತೆ ಇನ್ನೊಮ್ಮೆ ಗ್ರೂಪ್ ನಲ್ಲಿ ಹಾಕ್ತಿವಿ, ನಿಮ್ಗೆ ಗೊತ್ತಾಗತ್ತೆ. ನಮಸ್ಕಾರ ಆಚಾರ್ಯ. ನಮಸ್ಕಾರ.